ನಿನ್ನೆ ನಾವು ಯೋಗದ ಬಗ್ಗೆ ಮಾತಾಡ್ತಾ ಇದ್ವಿ. ಯೋಗ ಯಾಕೆ ಅಷ್ಟೊಂದು ಫೇಮಸ್ಸು, ಮತ್ತು ಎಲ್ಲ ದೇಶದಲ್ಲೂ ಎಲ್ಲ ಸ್ಕೂಲ್ನಲ್ಲೂ ಇವಾಗ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಯೋಗ ಫೇಮಸ್ ಆಗಿದೆ. ಮತ್ತು ಅದು ಯೂನಿವರ್ಸಿಟೀಸ್ ಆಗಿದೆ. ಬೇಕಾದಷ್ಟು ಜನ ಡಿಗ್ರಿಗಳು ತಗೊತಾ ಇದ್ದಾರೆ ಕಾಯಿಲೆಗಳು ವಾಸಿ ಮಾಡೋದಕ್ಕೆ ಪ್ರತಿಯೊಂದಕ್ಕೂ. ಸೊ ನಾವು ಡಿಪ್ಲೊಮೊ ಇನ್ ಡಾಕ್ಟರ್ಸ್ಗೆ ನಮಗೆ ಕಂಡಕ್ಟ್ ಮಾಡಿದಾಗ 85ನಲ್ಲಿ ಆವಾಗ ನಾವು ಮಾಡ್ಕೊಂಡ್ವಿ. ಸೊ ಇವರು ಡಾಕ್ಟರ್ ನಾಗೇಂದ್ರ ಅಂತ, ನಿನ್ನೆ ಇವ್ರ ವಿಚಾರ ಎಲ್ಲ ಮಾತಾಡಿದ್ವಿ. ಮತ್ತು ಅವರ ತಂಗಿಯವರು ಡಾಕ್ಟರ್ ನಾಗರತ್ನ ಅಂತ. ಇವರಿಬ್ಬರು ತುಂಬ ಸಿಂಪಲ್ ಮ್ಯಾನ್ಗಳು. ಮತ್ತು ಈ ಒಂದು ವಿಚಾರವನ್ನು ಮಾಡಿ ಯೋಗನ ಹೈಲೈಟ್ ಮಾಡಿ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡೋದಕ್ಕೋಸ್ಕರ, ಎಸ್ಪೆಷಲಿ ಪಾತಂಜಲ ಯೋಗ ಸೂತ್ರಗಳು ಮತ್ತು ನಮ್ಮ ಉಪನಿಷತ್ತು, ಯೋಗ ಮತ್ತು ಉಪನಿಷತ್ತು, ಮತ್ತು ಇವರು ಈ ವಸಿಷ್ಠ, ಯೋಗ ವಸಿಷ್ಠ, ಅದನ್ನು ಕೂಡ ಸತ್ಯನಾರಾಯಣ ಶಾಸ್ತ್ರಿ ಅಂತ ಇದಕ್ಕೆ ಬೇಸ್ ಇವರೆಲ್ಲ. ಸೊ ಅವರು ಯೋಗ ವಸಿಷ್ಠನ ತುಂಬ ಅಧ್ಯಯನ ಮಾಡ್ತಾ ಇದ್ದವರು. ಇವುಗಳನ್ನೆಲ್ಲ ತಗೊಂಡವರು ಚಿಂತನೆ ಮಾಡ್ತಾ ಇದ್ದಿದ್ದು. ನೋಡಿ, ನಿನ್ನೆ ನಿಮಗೆಲ್ಲ ತೋರಿಸ್ತೆ ನಾನು ಇದನ್ನು. ಇದರಲ್ಲಿ ಶ್ರೀ ರಾಮಚಂದ್ರ ವಸಿಷ್ಠರನ್ನ ಪ್ರಶ್ನೆ ಕೇಳ್ತಾನೆ, ಮನುಷ್ಯನಿಗೆ ಕಾಯಿಲೆಗಳು ಯಾಕೆ ಬರುತ್ತೆ ಹಾಗೆ. ಮತ್ತು ಅದೆಲ್ಲ ನಮಗೆ ಸ್ವಲ್ಪ ಅದರಿಂದನೇ ಇದು ಸ್ವಲ್ಪ ಡೆವಲಪ್ ಆಗಿರೋದು. ಕಾಯಿಲೆಗಳು ಹೇಗೆ ಬರುತ್ತೆ ಅನ್ನೋದು ಅದನ್ನೇ ನಾವು ಡೀಲ್ ಮಾಡ್ತಾ ಇರೋದು. ಸೊ ನಿನ್ನೆ ನೋಡಿದ್ದು ಸಾರಾಂಶ ಸ್ವಲ್ಪ ನೋಡಿಕೊಂಡು ಮುಂದಕ್ಕೆ ಹೋಗೋಣ. ನಾವು ಈ ಚಾರ್ಟ್ನಲ್ಲಿ ನೋಡಿದ್ವಿ, ಇಲ್ಲಿ ಬೇಸಿದ್ದಿದ್ದೇ ಪಾತಂಜಲ ಯೋಗ ಸೂತ್ರಗಳು, ಉಪನಿಷತ್ತು, ಯೋಗ ವಾಸಿಷ್ಠ, ಇವುಗಳನ್ನೆಲ್ಲ ತಗೊಂಡಿದ್ದಾರೆ. ಮತ್ತು ಈಗ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ನಿನ್ನೆ ಎಲ್ಲ ಲೀಸ್ಟ್ ಮಾಡಿದೆ. ಇವತ್ತು ಸಾರಾಂಶ ಹೇಳ್ಕೊಂಡು ಹೋಗ್ತಾ ಇದ್ದೇನೆ ಅಷ್ಟೇ. ಈ ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತಂದರೆ ತಲೆಯಿಂದ ಕಾಲ್ವರೆಗೂ, ಮೇಲ್ಗಡೆಯಿಂದ ಕೂದಲು ಉದುರೋಗೋದು, ಆ್ಯಲೋಪೇಶಿಯಾ ಆರೇಟ, ಮತ್ತು ಈ ಟೆನ್ಷನ್ ಹೆಡ್ಡೇಕು, ಮೈಗ್ರೇನ್ ಹೆಡ್ಡೇಕು, ಅರ್ಧ ಹೆಡ್ಡೇಕು, ಮತ್ತು ನೆಗಡಿ, ಸ್ನೀಸಿಂಗ್ಸು, ಕೋಲ್ಡು, ಅಲರ್ಜಿ, ಅಸ್ತಮ ಎಲ್ಲ ಬರುತ್ತೆ. ಬಾಯಿನಲ್ಲೆಲ್ಲ ಉಣ್ಣಾಗೋದು, ಮತ್ತು ಹಾಗೆ ಕೆಳಗೆ ಬಂದರೆ ಥೈರಾಯ್ಡು, ಇನ್ನೂ ಸ್ವಲ್ಪ ಕೆಳಗೆ ಬಂದರೆ ಲಂಗ್ಸು ಮತ್ತು ಹಾರ್ಟ್. ನಮಗೆ ಲಂಗ್ಸ್ಗಂತೂ ಗೊತ್ತೇ ಇದೆ, ಅಸ್ತಮ, ನೆಗಡಿ, ಕೆಮ್ಮು, ವೈರಲ್, ಇವೆಲ್ಲ ವೈರಲ್ಲೇ. ಹಾರ್ಟಿಗೆ ಬಂದರೆ ಬ್ಲಡ್ ಪ್ರೆಷರು, ಹಾರ್ಟ್ ಅಟ್ಯಾಕು, ಇವೆಲ್ಲ ಗೊತ್ತಿದೆ. ಹಾಗೇ ಸ್ವಲ್ಪ ಕೆಳಗೆ ಬಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಮತ್ತು ಅದಕ್ಕೆ ಅದರ ಹಿಂದೆಡೆಗಡೆ ಪ್ಯಾಂಕ್ರಿಯಾಸ್ ಅಂತ ಇರುತ್ತೆ, ಅಲ್ಲಿ ಸಕ್ಕರೆ ಕಾಯಿಲೆ, ನಮಗೆಲ್ಲ ಗೊತ್ತಿದೆ ಸಕ್ಕರೆ ಕಾಯಿಲೆ, ಇವೆಲ್ಲ. ಹೀಗೆ ಇವನ್ನೆಲ್ಲ ಸೈಕೋಸೊಮ್ಯಾಟಿಕ್. ಆಮೇಲೆ ಜಾಯಿಂಟ್ಸ್ ಪೇಯ್ನು, ಇವೆಲ್ಲನೂ ಅಷ್ಟೇ ಸೈಕೋಸೊಮ್ಯಾಟಿಕ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಅಫ್ಕೋರ್ಸ್ ಅದು ಹೆರಿಡಿಟ್ರಿ ಬ್ಯಾಕ್ಗ್ರೌಂಡ್ ಇರುತ್ತೆ, ದ ಲ್ಯಾಕ್ ಆಫ್ ಎಕ್ಸರ್ಸೈಸು, ಇವೆಲ್ಲ ಸೇರಿಕೊಂಡು ನಮಗೆ ಒಬೆಸಿಟಿ, ಇವೆಲ್ಲ ದಪ್ಪ ಆಗಿಬಿಡ್ತೀವಿ. ಹೀಗಾಗ್ಬಿಟ್ಟು ಅದು ಈಗಿನ ಲೈಫ್ನಲ್ಲಿ ಯಾರೂ ದೇಹನೇ ಅಲ್ಲಾಡಿಸಲ್ಲ, ಕಷ್ಟಪಡೋದಿಲ್ಲ. ಅದಕ್ಕೋಸ್ಕರ ಯೋಗ ಅಷ್ಟೊಂದು ಫೇಮಸ್ ಆಗಬೇಕಾಯ್ತು. ಹೇಳಬೇಕು ಅಂದರೆ ನಮ್ಮ ಹಿಂದೆ ನಮ್ಮ ತಾತಂದರು, ಅಜ್ಜಂದರು, ನಮ್ಮ ಹಿರಿಯರು ಯಾವ ಯೋಗನೂ ಮಾಡ್ತಾ ಇರಲಿಲ್ಲ. ಆಗ ಯೋಗ ಅಂತಂದರೆ ಎಲ್ಲೋ ಕಾಡುಗಳಲ್ಲಿರೋರು ಮಾಡ್ತಾ ಇದ್ದಿದ್ದು. ಈಗ ಊರಿನಲ್ಲಿ ಬೀದಿನಲ್ಲಿ ಯೋಗ ಕ್ಲಾಸ್ಗಳು ಯಾಕೆ ಇವಾಗ ನೆಸಸರಿ ಇದೆ. ಹಿಂದಿನಾಗೆ ಕಷ್ಟಪಟ್ಟು ದುಡಿಯೋದಾಗಲಿ, ಓಡಾಡೋದಾಗಲಿ, ಪ್ರತಿಯೊಂದಕ್ಕೂ ಸೈಕಲ್ಲು, ಬಸ್ಸು, ನಡ್ಕೊಂಡು ಹೋಗೋದು ತುಂಬ ನಡೀತಾ ಇದ್ದರು. ಮನೆಯಲ್ಲಿ ಗಂಡಸರು ಹೆಂಗಸರು ತುಂಬ ಕೆಲಸ ಮಾಡ್ತಾಯಿದ್ರು, ದೇಹ ದಂಡಿಸ್ತಾ ಇದ್ದರು. ಆದರೆ ಈಗ ಯೋಗ ಬೇಕಾಗಿದೆ. ಆವಾಗ ಅಂಥ ಕಾಯಿಲೆಗಳು ಇರಲಿಲ್ಲ. ಆವಾಗಿದ್ದಿದ್ದ ಕಾಯಿಲೆಗಳು ಯಾವುದು? ಪ್ಲೇಗು, ಕಾಲ್ರಾ, ಟೈಫಾಯ್ಡ್, ಮಲೇರಿಯಾ, ಮತ್ತು ಸ್ಮಾಲ್ ಪಾಕ್ಸು, ಮೀಸಲ್ಸು, ಪೋಲಿಯೋ, ಇಂಥ ಕಾಯಿಲೆಗಳು. ಇವಕ್ಕೆಲ್ಲ ಅವರು ಔಷಧಿಗಳು ಕಂಡುಹಿಡಿದಿದ್ದಾರೆ, ಪ್ಲಸ್ ವ್ಯಾಕ್ಸಿನೇಷನ್ಸ್ ಇದೆ. ಆದ್ದರಿಂದ ವ್ಯಾಕ್ಸಿನೇಷನ್ಸ್ ಇರೋದ್ರಿಂದ ಈಗಲೂ ನೋಡಿ, ನಮಗೆ ಕರೋನಾಗೆ ವ್ಯಾಕ್ಸಿನೇಷನ್ ಸಿಕ್ಕಿರೋದ್ರಿಂದ ತುಂಬ ಜನ ಬಚಾವಾಗ್ತಾ ಇದ್ದಾರೆ. ಇಲ್ಲದಿದ್ದರೆ ಕಷ್ಟ ಆಗ್ತಾ ಇತ್ತು. ಮತ್ತು
ವ್ಯಾಕ್ಸಿನೇಷನ್ ದಯವಿಟ್ಟು ಹಾಕ್ಸ್ಕೊಳ್ಳಿ. ಈಗಲೂ ಕೆಲವರು ಡೌಟ್ ಪಡ್ತಾ ಇದ್ದಾರೆ. ಇವತ್ತು ನಮ್ಮ ಮನೆ ಹತ್ರ ಯಾರೋ ಒಬ್ಬರು ಮೇಲ್ಮನೆಯವ್ರು ಬಂದಿದ್ದರೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿಲ್ಲ ಅಂದರು. ನಾನು ಅವ್ರಿಗೆ ಬೈದು ಕಳಿಸ್ದೆ, ಹೋಗಿ ಎಂಥದ್ದು ಆಗಲ್ಲ ಅಂತ ಹೇಳ್ಬಿಟ್ಟು. ಹೀಗೆ ಈ ಥರ ಕೆಲವು ಪ್ರಿಜುಡಿಸ್ ಇದೆ, ಅಥವಾ ಕೆಲವು ಅದರ ಮೇಲೆ ತಪ್ಪು ಕಲ್ಪನೆ ಮಾಡಿಟ್ಟಿದ್ದಾರೆ ಕೆಲವರು. ಏನಾದರೂ ಇಟ್ಕೊಳ್ಳಿ. ಸೊ ಯೋಗದಲ್ಲಿ ಯಾವ ಥರ ಏನಾಗುತ್ತೆ ಆ್ಯಕ್ಚುಲಿ ಅಂದರೆ, ನಮ್ಮ ಮನಸ್ಸನ್ನ ಹಾರ್ಮೋನೈಸ್ ಮಾಡುತ್ತೆ, ಕಾಮ್ ಡೌನ್ ಮಾಡುತ್ತೆ, ನಮ್ಮ ಮನಸ್ಸಿನಲ್ಲಿರುವಂಥ ಡಿಸ್ಟರ್ಬೆನ್ಸಸ್ ಕಡಿಮೆ ಮಾಡುತ್ತೆ, ಇವೆಲ್ಲ ಮಾಡುತ್ತೆ. ಅದರಿಂದ ನಮಗೆ ತುಂಬ ಲಾಭ ಇದೆ ಅಂತ. ಮತ್ತು ಯೋಗ ಇನ್ಯಾಗಪ್ಪ ಕೆಲಸ ಮಾಡುತ್ತೆ? ರೆಸ್ಟ್ಲೆಸ್ ಮೈಂಡ್ಗೆ ನಮಗೆ ಶಾಂತಿ ಕೊಡುತ್ತೆ. ಸಿಕ್ ಅಂದರೆ ಕಾಯಿಲೆ ಇರುವಂಥ ಮನುಷ್ಯರಿಗೆ ಕಾಯಿಲೆ ವಾಸಿ ಮಾಡುತ್ತೆ. ಮತ್ತು ನಿಮಗೆ ಬ್ಯೂಟಿ ಪ್ಯಾಷನ್ ಅಂದರೆ ಈಗ ಅದು ನಮ್ಮ ದೇಹಕ್ಕೆ ಒಂದು ಲವಲವಿಕೆ, ನೋಡೋದಕ್ಕೆ ಸುಂದರತೆ ಮತ್ತು ಫ್ಲೆಕ್ಸಿಬಿಲಿಟಿ ಎಲ್ಲನೂ ತಂದು ಕೊಡುತ್ತೆ. ಯೌವನ ಎಲ್ಲ ತಂದು ಕೊಡುತ್ತೆ ಅಲ್ವಾ? ಅದಕ್ಕೆ ಬ್ಯೂಟಿಗೂ ಸಹಾಯ ಆಗುತ್ತೆ. ಮತ್ತು ಹುಡುಗರಿಗೆ ಎಲ್ರಿಗೂ ಡೆವಲಪಿಂಗ್ ಮೆಮರಿಗಾಗಲಿ, ಇಂಟೆಲಿಜೆನ್ಸ್ ಆಗಲಿ, ಕ್ರಿಯೇಟಿವಿಟಿ ಆ್ಯಕ್ಟಿವಿಟೀಸ್ಗಾಗಲಿ, ಈ ಗ್ರಾಸ್ಪಿಂಗ್ ಪವರ್ಗಾಗಲಿ ತುಂಬ ಸಹಾಯ ಮಾಡುತ್ತೆ. ಇನ್ ಆಲ್ ಫೀಲ್ಡ್ ಅಂತ ಹೇಳ್ಬೋದು. ಮತ್ತು ಈ ಕಾನ್ಸೆಪ್ಟ್ ಆಫ್ ಹೆಲ್ತ್ ಆ್ಯಂಡ್ ಯೋಗ ಅಂತಂದರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಲ್ಲಿ ಯೋಗನ ಹೇಗೆ ಡಿಫೈನ್ ಮಾಡ್ತಾರೆ ಅಂತಂತಂದರೆ ನೋಡಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಎಲ್ಲ ದೇಶದವರು ಒಂದು ಕಡೆ ಸೇರಿದ್ದೆ. ಆರೋಗ್ಯ ಅಂದರೆ ಏನು, ಹೆಲ್ತ್ ಅಂದರೆ ಹೇಗಿರಬೇಕು ಅನ್ನೋ ಡೆಫಿನೇಷನ್ ಮಾಡಿದ್ದಾರೆ. ಅವ್ರು ಹೇಳೋದೇನು, ದೇಹದಲ್ಲಿ ಯಾವ ಕಾಯಿಲೆ ಕಾಣಿಸ್ಬಾರ್ದು, ಅದರ ಜೊತೆಗೆ ಮನಸ್ಸಿನಲ್ಲೂ ಯಾವ ಕಾಯಿಲೆ ಇರಬಾರ್ದು. ಅಂದರೆ ಡಿಪ್ರೆಷನ್ಸು, ನಿದ್ದೆ ಬರದೇ ಇರೋದು, ಮೆಂಟಲ್ ಪೇಷಂಟ್ಸು ಇರಬಾರ್ದು. ಇಷ್ಟಕ್ಕೆ ನಿಲ್ಲಿಸಲಿಲ್ಲ. ಅದರ ಜೊತೆಗೆ ಸೋಷಿಯಲ್ ವೆಲ್ ಬೀಯಿಂಗ್ ಅಂದರು. ಈ ಕೊಲೆ, ಕಳ್ತನ, ದರೋಡೆ, ಹಿಂಸೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡದೇ ಇರೋರು, ಇವ್ರಿಗೂ ಕೂಡ ಅದು ಮಾಡದೇ ಇದ್ದರೆ ಜೈಲಿನಲ್ಲಿ ಹಾಕ್ತಾರೆ ಅಂತ ಹೇಳಿ. ಸೊ ಅಲ್ಲೂ ಕೂಡ ಅದನ್ನೂ ಕೂಡ ರೆಕ್ಟಿಫೈ ಮಾಡಿದ್ರು. ಇಲ್ಲಿಗೆ ನಿಲ್ಲಿಲ್ಲ. ಸೈನ್ಸ್ ಇದು, ನಾನು ಹೇಳ್ತಾ ಇರೋದು ಸೈಂಟಿಫಿಕ್ ಇದರಲ್ಲಿ. ಇವಾಗ 4th ಡೈಮೆನ್ಷನ್ ಸೇರಿಸಿದ್ದಾರೆ. ಏನದು? ಸ್ಪಿರಿಚುವಲ್ ಹೆಲ್ತ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಎಲ್ಲರೂ ಕೂಡ ಸ್ಪಿರಿಚುವಲ್ಗೆ ಈಲ್ಡ್ ಆಗಲೇಬೇಕು. ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ನಮ್ಮ ಋಷಿ ಮುನಿಗಳು ಏನು ಹೇಳಿದ್ದಾರೆ, ಹಿಂದೆ ಏನು ಹೇಳಿದ್ದಾರೆ ಅಂತ ನೋಡ್ತಾ ಬರ್ತಾ ಇದ್ದಾರೆ ಇವಾಗ. ಮತ್ತು ಈಗೀಗ ಏನು ಕಂಡುಹಿಡಿತಾರೋ ಇದನ್ನೆಲ್ಲ ಮೊದಲೇ ಕಂಡುಹಿಡಿದಿದ್ರು. ಈಗಿನ ಸೈನ್ಸು ನಮ್ಮ ಭೂಮಿ ಗುಂಡಾಗಿದೆ ಅಂತ ಹೇಳೋದು ನಮ್ಮ ಹಿರಿಯರಿಗೆ ಇದು ಗೊತ್ತಿರಲಿಲ್ವಾ? ನಮ್ಮ ಭೂಮಿ ಈ ದಶ ಅವತಾರಗಳಲ್ಲಿ ನಮ್ಮ ಭೂಮಿ ಮುಳುಗೋಗುತ್ತೆ ನೀರಿನಲ್ಲಿ, ಮತ್ತು ಅದನ್ನು ವರಹ ಅವತಾರ ಮೇಲಕ್ಕೆ ಎತ್ಕೊಂಡ್ಬರುತ್ತದೆ 2 ಕೊಂಬುಗಳಿಂದ. ಹೆಂಗಿದೆ ಆಕಾರ? ಗುಂಡಾಗಿದೆ. ಹೇಳ್ಕೊಡ್ಬೇಕಾ ಇದು? ದಶಾವತಾರ, 1ನೇ ಅವತಾರ 2ನೇ ಅವತಾರದಲ್ಲೇ ಗೊತ್ತಾಗ್ಬಿಟ್ಟಿತ್ತು ಅವ್ರಿಗೆ. ಲೆಕ್ಕ ಹಾಕ್ಕೊಳ್ಳಿ. ಮತ್ತು ಕ್ಯಾಲ್ಕುಲೇಷನ್ಸು, ಇವು ಸೂರ್ಯಗ್ರಹ ಹೆಂಗಾಗುತ್ತೆ. ನಾನು ಯಾಕೆ ಹೇಳ್ತೀನಿ ಅಂತಂದರೆ, ನಮ್ಮ ಋಷಿ ಮುನಿಗಳಿಗೆ 100% ಬ್ರೈನ್ ಕೆಲಸ ಮಾಡ್ತಾ ಇತ್ತು. ಅದಕ್ಕೆ ಅವರು ಏನು ಹೇಳಿದ್ರೆ ಆವಾಗಲೂ ಸತ್ಯ, ಈಗಲೂ ಸತ್ಯ, ಮುಂದಕ್ಕೂ ಸತ್ಯ ಅನ್ನೋದಕ್ಕೋಸ್ಕರ ಹೇಳಿ. ಓಕೆ, ಸೊ ಈ 4ನೇ ಡೈಮೆನ್ಷನ್ ಇದೆಯಲ್ಲ, ನಾವು ಪ್ರತಿದಿನ ಕ್ಲಾಸ್ಗಳಲ್ಲಿ ಮಾಡೋದು 4ನೇ ಡೈಮೆನ್ಷನ್ನೇ ಹೈಲೈಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ಸೆಲ್ಫ್ ರಿಯಲೈಸೇಷನ್, ಮೋಕ್ಷ, ಕೈವಲ್ಯ, ನಿರ್ವಾಣ ಎಲ್ಲ ಬೇಕಾದಷ್ಟು ಹೆಸರು ಹೇಳ್ತಾರೆ. ಇದನ್ನೇ ಮುಖ್ಯವಾಗಿ ಇದು ಮಿಕ್ಕಿರೋದೆಲ್ಲ ಕೆಳಗಡೆ ಲೆವೆಲ್ಸ್ ಅಂತ ಹೇಳ್ಬಿಡ್ತೀವಿ. ದಿವ್ಯ ಅವರೇ, ಇವತ್ತೇನಾದರೂ ಅದರದ್ದು ನಿಮಗೆ ಇನ್ನೇನಾದರೂ ಡೆಫಿನೇಷನ್ನು ಹಿಂದಿ ಇದರಲ್ಲಿರೋದು, ಸಂಸ್ಕೃತ್ನಲ್ಲಿರೋದು ಏನಾದರೂ ನೀವು ಹೈಲೈಟ್ ಮಾಡೋಕ್ಕಾಗುತ್ತಾ? ಇನ್ಯಾರಾದರೂ ಮಾಡ್ತೀರಾ? ಏನಾದರೂ ಇವತ್ತು ಪ್ರಿಪೇರ್ ಆಗಿತ್ತು? ಓಕೆ 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 ಓಕೆ. ಸೊ ನಮ್ಮ ಋಷಿಮುನಿಗಳು ಕೊಟ್ಟು ಆವಾಗಲೇ ಹೇಳಿದ್ರು ಅದನ್ನು. ಏನಾದರೂ ಇರಲಿ. ಇದ್ರ ಜೊತೆಗೆ ಏನಾಯಿತು ಅಂತಂದರೆ, ನಮಗೆ ಇದ್ರ ಜೊತೆಗೆ ಕಾನ್ಸೆಪ್ಟ್ ಆಫ್ ಅರವಿಂದರು, ಶ್ರೀ ಅರವಿಂದರು ಇದನ್ನು ಹೇಳಿದ್ದಾರೆ. ಯಾವ್ದು ಹೇಳಿದ್ದಾರೆ? ಈ ಚಾರ್ಟ್ ಹೇಳಿದ್ದಾರೆ ಅವರು. ಈ ಚಾರ್ಟ್ ಒಂದು
ನೆನ್ನೆ ಕೂಡ ಡಿಸ್ಕಸ್ ಮಾಡಿದ್ವಿ. ಏನಿದೆ ಇದರಲ್ಲಿ, ಕೆಳಗಡೆ ಅನಿಮಲ್ ಲೆವೆಲ್ಸ್ ಇರುತ್ತೆ ನೋಡಿ, ಇದು ಅನಿಮಲ್ ಲೆವೆಲ್. ಅಂದರೆ ಅನಿಮಲ್ ಲೆವೆಲ್ಸ್ ಅಂತಂದರೆ ಏನು? ಅನಿಮಲ್ ಲೆವೆಲ್ಸು ಮತ್ತು ಮನುಷ್ಯನಲ್ಲಿ ಎರಡು ಥರ ಹೇಳ್ತಾರೆ, ಸಿಕ್ ಮ್ಯಾನ್ ಅಂಡ್ ಹೆಲ್ತಿ ಮ್ಯಾನ್, ನಾರ್ಮಲ್ ಮ್ಯಾನ್ ಅಂತ. ಇನ್ನು ಮನುಷ್ಯನಿಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಏನಪ್ಪ ಅಂತಂದರೆ, ನಮಗೆ ಗೊತ್ತಿದೆ, ಅವು ನಮ್ಮ ಹಾಗೆ ಮನುಷ್ಯರ ಹಾಗೆ ಅದು ಹುಟ್ಟುತ್ತೆ, ಬೆಳೆಯುತ್ತೆ, ಮತ್ತು ಆಹಾರಕ್ಕೋಸ್ಕರ ಓಡಾಡುತ್ತೆ, ನಿದ್ದೆ ಮಾಡುತ್ತೆ, ಮಕ್ಕಳು ಹಾಕುತ್ತೆ, ಒಂದಿನ ಅವು ಸತ್ತೋಗುತ್ತೆ. ನಾವು ಇಷ್ಟೇ ಇದ್ದರೆ ನಮಗೂ ಅದಕ್ಕೂ ವ್ಯತ್ಯಾಸ ಏನು? ದೇವರು ನಮಗೆ ಬುದ್ಧಿಶಕ್ತಿ ಕೊಟ್ಟಿದ್ದಾನೆ, ಇಂಟೆಲಿಜೆನ್ಸ್ ಕೊಟ್ಟಿದ್ದಾನೆ. ಮತ್ತು ಬುದ್ಧಿ ಅಂತಂದರೆ ಇದು ಡಿಸ್ಕ್ರಿಮಿನೇಷನ್ ಪವರ್, ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಮಗೆ ಗೊತ್ತಾಗತ್ತೆ ಅಲ್ವಾ? ಅದಕ್ಕೋಸ್ಕರ ನಾವು ಅದನ್ನು ಉಪಯೋಗಿಸ್ಕೊಂಡು ಅಂದರೆ ಇಲ್ಲಿ ಮುಖ್ಯವಾಗಿ ನಮ್ಮ ನಿಜವಾದ ಸ್ವರೂಪ ಏನು, ಹೂ ಆಮ್ ಐ ಅನ್ನೋದೇ ಇಂಪಾರ್ಟೆಂಟ್. ಪ್ರಾಣಿಗಳಿಗೆ ತಿಳ್ಕೊಳ್ಳೋಕೆ ಬರಲ್ಲ, ನಾವು ಹೇಳಿದ್ರೆ ಅದಕ್ಕೆ ಅರ್ಥನೂ ಆಗಲ್ಲ. ಅದನ್ನು ವಿಂಗಡಿಸಿ ವಿಚಾರ ಮಾಡಿ ಡಿಸ್ಕ್ರಿಮಿನೇಷನ್ ಮಾಡೋಕ್ಕೆ ಬರೋದಿಲ್ಲ. ಸೊ ನಮ್ಮ ಮನುಷ್ಯ ಜನ್ಮ ಬಂದಿರದೇ ಒಂದು ಹೆಚ್ಚು, ಎಷ್ಟೋ ಜನ್ಮದ ಪುಣ್ಯ. ಅದರಿಂದ ಅದನ್ನು ನಾವು ವ್ಯರ್ಥ ಮಾಡಿಕೊಳ್ಳಬೇಡಿ, ಉಚ್ಚಪದಿರ ಅಂತ ಹೇಳಿದ್ದಾರೆ. ನಾವು ಹುಷಾರಾಗಿರ್ಬೇಕಿಲ್ಲಿ. ಸೊ ನಾವೆಲ್ಲರೂ ಈಗ ನಮಗೆ 60 ವರ್ಷದ ಮೇಲಾಗ್ಬಿಟ್ಟಿರೋದ್ರಿಂದ ನೋಡ್ರಿ, ನಾಳೆ ಏನಾಗ್ತಾರೋ ಗೊತ್ತಿಲ್ಲ. ಪಾಪ ಶ್ರೀಕಾಂತ್ ಇನ್ನು ಎಷ್ಟು ಯಂಗ್, ಇದು 44 ವರ್ಷ. ಯಾರು ಅಂದ್ಕೊಂಡಿದ್ರು ನಾಳೆ ಹೋಗ್ಬಿಡ್ತಾರೆ ಅಂತ? ತಾಯಿಗಿಂತ ಮೊದಲು ಅವರೇ ಹೋಗ್ಬಿಟ್ರು. ಹೀಗಿರುತ್ತೆ. ಆದ್ದರಿಂದ ಈ ಜೀವ ಶಾಶ್ವತ ಅಲ್ಲ, ಯಾವತ್ತಾದ್ರೂ ಒಂದಿನ ಹೋಗ್ಬೇಕು, ಅದು ಬೇರೆ. ಇರೋಷ್ಟರಲ್ಲಿ ನಾವು ಇದನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು, ಅದು ಇಂಪಾರ್ಟೆಂಟು. ಅಲ್ಲಿಂದ ಏನಾಯಿತು, ನಾರ್ಮಲ್ ಲೆವೆಲ್ಗೆ ಬರಬೇಕು. ಸೊ ನಾರ್ಮಲ್ ಲೆವೆಲ್ನಿಂದ ಸೂಪರ್ ಮ್ಯಾನ್ ಅಂತಾರೆ. ಸೂಪರ್ ಮ್ಯಾನ್ ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ಲು ನಮಗೆ ಗೊತ್ತಿರೋ ಹಾಗೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಈಗ ನಾವು ಬೇಕಾದರೆ ಹೇಳ್ಬೋದು, ಬೇಕಾದಷ್ಟು ಜನ ಇದ್ದಾರೆ, ಇಲ್ಲ ಅಂತಲ್ಲ. ನಿನ್ನೆ ಬೇಕಾದಷ್ಟು ಎಕ್ಸಾಂಪಲ್ಸ್ ಕೊಟ್ಟೆ. ಈಗಿನ ಇದರಲ್ಲಿ ನಾವು ಸದ್ಗುರುನ ಹೇಳ್ಬೋದು, ಅವರೆಲ್ಲ ಯೋಗದಲ್ಲಿ ತುಂಬ ಇದ್ದಾರೆ. ಹಾಗೆ ಮತ್ತು ಇದಕ್ಕಿಂತ ಮೇಲಿನ್ನೊಂದಿದೆ, ಟುವರ್ಡ್ಸ್ ದಿ ಡಿವಿನಿಟಿ, ಸೆಲ್ಫ್ ರಿಯಲೈಸೇಷನ್. ಮುಕ್ತರಾದವರು ಅಲ್ಲಿಗೆ ನಾವು ಹೋಗಬೇಕು. ದಟ್ ಈಸ್ ರಿಯಲ್ ಗೋಲ್ ಆಫ್ ಎವ್ರಿ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಅನಿಮಲ್ಸ್ ಲೆವೆಲ್ಲಿಂದ ಸೆಲ್ಫ್ ರಿಯಲೈಸೇಷನ್ಗೆ ಹೋಗಬೇಕಾದ್ರೆ ಉಪನಿಷತ್ತು, ಯೋಗ ಎಲ್ಲನೂ ಸಹಾಯ ಮಾಡುತ್ತೆ. ಅಂದರೆ ನಮ್ಮದು ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ, ರಾಜಮಾರ್ಗ ಮತ್ತು ಪಾತಂಜಲ ಮಾರ್ಗ, ಅಷ್ಟಾಂಗ ಯೋಗ ಸೇರಿಸ್ಕೋಬೋದು, ಎಲ್ಲನೂ ಸೇರಿಸ್ಕೊಂಡು ಮಾಡ್ಬೋದು ಅನ್ನೋದು ನಾವು ನಿನ್ನೆ ನೋಡಿದ್ವಿ. ನೆಕ್ಸ್ಟ್ ಹಾಗೆ ಮುಂದಕ್ಕೆ ಹೋಗೋಣ. ಆಮೇಲೆ ಏನಾಯಿತು, ಸೊ ಬರ್ತಾ ಈ ಸೈಂಟಿಸ್ಟ್ಗಳಲ್ಲಿ ಬರ್ತಾ ನಮ್ಮ ವಿಚಾರದಲ್ಲಿ ಸೈಕಾಲಜಿ ತುಂಬ ಡೆವಲಪ್ ಆಗ್ತಾ ಬಂತು. ಅದರ ಜೊತೆಗೆ ಪ್ಯಾರಾಸೈಕಾಲಜಿ ಅಂತ ಡೆವಲಪ್ ಆಯಿತು. ಪ್ಯಾರಾಸೈಕಾಲಜಿ ಅಂತಂದರೆ ಈ ಧ್ಯಾನ ಮಾಡಬೇಕಾದ್ರೆ ಪುತ್ತೂರು ಅಜ್ಜ ಅಂತಿದ್ರು, ಅವ್ರನ್ನ ಕರ್ಕೊಂಡೋಗಿ ಎಲ್ಲ ವೈರ್ಗಳು ಹಾಕ್ಬಿಟ್ಟು ಅದ್ರ ಬಗ್ಗೆ ನಿಮ್ಗೆ ಹೇಳಿದ್ದೀನಿ. ಇವತ್ತು ನಾನು ಅವನ್ನೆಲ್ಲ ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಅಲ್ಲಿ ಅವರು ಧ್ಯಾನ ಮಾಡೋದ್ರಿಂದ ಅವ್ರ ದೇಹದಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಗುಡ್ ಹಾರ್ಮೋನ್ಸ್ ಹೆಂಗೆ ಸೆಕ್ರೆಟ್ ಆಗುತ್ತೆ, ಬ್ಯಾಡ್ ಹಾರ್ಮೋನ್ಸ್ ಇರೋದಿಲ್ಲ, ಕಾಯಿಲೆಗಳು ಹೆಂಗೆ ಕಡಿಮೆ ಆಗುತ್ತೆ ಅನ್ನೋದನ್ನೆಲ್ಲ ಬೇಕಾದಷ್ಟು ಎಕ್ಸ್ಪರಿಮೆಂಟ್ಸ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಆಗ ಕಿರ್ಲಿಯಾನ್ ಫೋಟೋಗ್ರಫಿ ಅಂತ ಬಂದಿತ್ತು. ಅದರ ಫೋಟೋ ನಾನು ತೋರಿಸ್ಬೇಕಾಯ್ತು, ಮರ್ತ್ಬಿಟ್ಟೆ, ತುಂಬ ಬ್ಯುಸಿ ಇತ್ತು ಇವತ್ತು. ಹಾಗಾಗ್ಬಿಟ್ಟು ನಾನು ನಾಳೆ ತೋರಿಸ್ತೀನಿ ಆ ಫೋಟೋಗಳು, ನಾಳೆನೋ ನಾಡಿದ್ದು ಯಾವಾಗಲಾದರೂ. ಇವೆಲ್ಲನೂ ಸಹಾಯ ಮಾಡಿ ಸೈಂಟಿಸ್ಟ್ಗಳು ನಮ್ಮಲ್ಲಿ ನೋಡೋದಕ್ಕೆ ಹೊರಗಡೆ ದೇಹ ಮಾತ್ರ ಇರುತ್ತೆ, ಆದರೆ ಅದಕ್ಕೆ ನಿಜವಾಗ್ಲೂ 4 ಕೋಶಗಳಿರುತ್ತೆ ಅಂತ ಹೇಳೋದು. 4 ಲೇಯರ್ಸ್ ಇರುತ್ತಂತೆ, ಇದು ಸೈಂಟಿಸ್ಟ್ಗಳು ಹೇಳೋದು. ಮೊದಲನೇದು ಯಾವುದು, ಫಿಸಿಕಲ್ ಆರಾ ಅಂತಾರೆ. ಇದು ಎಕ್ಸ್ರೇಗೆ ಸಿಗೋದಿಲ್ಲ, ಫಿಸಿಕಲ್ ಆರಾ ಅಂತ. ಇದನ್ನು ನಾವು ಪ್ರಭಾವಳಿ ಅಂತೀವಿ. ಅದಕ್ಕಿಂತ ಒಳಗಡೆ ಹೋದಾಗ ಸೈಕಲಾಜಿಕಲ್ ಆರ, ಅದಕ್ಕಿಂತ ಒಳಗಡೆ ಸೈಕಿಕಲ್ ಆರ, ಅದಕ್ಕಿಂತ ಒಳಗಡೆ ಪ್ರೊಜೆಕ್ಟೆಡ್ ಆರ ಅಂತ ಹೇಳ್ತಾರೆ. ನಮ್ಗೆ ಅದ್ರ ಡೀಟೇಲ್ಸ್ ಏನು ಬೇಡ. ಆದರೆ ನಮ್ಮ ಋಷಿ ಮುನಿಗಳು ಇವಾಗ ಕಂಡಿಡಿದು ಹೇಳ್ತಾ ಇದ್ದಾರೆ, ಹಿಂದೆ ಹೇಳಿಲ್ವೇನೋ, ಇದು ಯಾರಿಗೆ ಬೇಕಾದರೂ ಅರ್ಥ ಆಗುತ್ತೆ. 5 ಕೋಶಗಳು, ಪಂಚಕೋಶಗಳ ವಿವೇಕ ನಾವು ಮಾಡ್ಕೊಂಡಿದ್ದೀವಿ.
ಅದನ್ನು ತುಂಬ ಚೆನ್ನಾಗಿ ನಾವು ವಿವೇಕದಿಂದ ಹೇಗೆ ಬಿಡಿಸ್ಕೊಂಡು 5 ಕೋಶಗಳು ನಾನಲ್ಲ, 19 ಮುಖಗಳು ನಾನಲ್ಲ ಅಂತ, ಸಪ್ತಾಂಗನು ನಾನಲ್ಲ ಅಂತ ಹೇಗೆ ಮಾಡ್ಕೊಂಡಿದ್ವೋ 5 ಕೋಶಗಳು ನಾನಲ್ಲ ಅಂತ ನೋಡ್ಕೊಂಡೋದ್ವಿ. ಆದರೆ ಇಲ್ಲಿ ನಮಗೆ ಬೇಕಾಗಿರೋದು ಅದಲ್ಲ. ಇಲ್ಲಿ ಈ ಕೋಶಗಳಿಂದ ನಮಗೆ ಕಾಯಿಲೆ ಹೇಗೆ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್. ಸೊ ಅಷ್ಟಂತೂ ನಾವು ನಿನ್ನೆ ನೋಡಿದ್ವಿ ಈ 5 ಕೋಶಗಳು. ಮತ್ತು ಈಗ ನಾವು ನಮಗೆ ಕಾಯಿಲೆಗಳು ಹೇಗೆ ಬರುತ್ತೆ ಅಂತ ನೆನ್ನೆ ಹೇಳಿದ್ದೆ. ಇದು ಸ್ವಲ್ಪ ಇಂಪಾರ್ಟೆಂಟು. ಇನ್ನೂ ಒಂದು ಸಾರಿ ನೋಡೋಣ. ನಿಮ್ಗೆ ಅಕ್ಷರಗಳು ಚಿಕ್ಕದಾಗಿದೆ, ಸಾರಿ ನಾನು ಇದಕ್ಕೆ ಕಳಿಸ್ಬಿಡ್ಬೇಕಾಗಿತ್ತು ನಿಮಗೆ. ಅಟ್ಲೀಸ್ಟ್ ನೀವು ಒಂದು ಸ್ವಲ್ಪ ನೋಡ್ಕೊತಾ ಇದ್ರಿ. ನಾನು ಬಾಯಿನಲ್ಲಿ ಹೇಳ್ತಾ ಬರ್ತೀನಿ, ನೋಡ್ತಾ ಬನ್ನಿ. ನಮಗೆ ಕಾಯಿಲೆಗಳು ಹೇಗೆ ಬರುತ್ತೆ ಇಲ್ಲಿಂದ ತುಂಬ ಇಂಪಾರ್ಟೆಂಟು, ಸ್ವಲ್ಪ ಗಮನಿಸ್ತಾ ಬನ್ನಿ. ಇದನ್ನು ವ್ಯಾಧಿ ಅಂತಾರೆ. ವ್ಯಾಧಿ ಅಂತಂದರೆ ಕಾಯಿಲೆ. ಅದರಲ್ಲಿ 2 ಥರ ಕಾಯಿಲೆ ಇದೆ. ಒಂದು ಆದಿಜ, ನೀವು ಹೆಸರುಗಳೇನು ಜ್ಞಾಪಕ ಇಟ್ಕೋಬೇಕಾಗಿಲ್ಲ. ಇನ್ನೊಂದು ಅನಾದಿಜ ಅಂತ. ಆದಿಜ ಅಂತ ಮೊದಲನೇದು ಬರುತ್ತಲ್ಲ, ಅದರಲ್ಲಿ 2 ಥರ ಕಾಯಿಲೆ. ಯಾವುದು ಅನಾದಿಜ ಅಂತಂದರೆ ಇದರಿಂದನೇ ಬಂದಿರೋದು, ಹಿಂದೆಗಡೆಯಿಂದ ಬಂದಿರೋದು. ಅದು ಒಂದು ಪುನರಪಿ ಜನನಂ ಪುನರಪಿ ಮರಣಂ. ಇದಕ್ಕೆ ಏನಂತ ಹೇಳ್ತೀವಿ ನಾವು? ಪುನರಪಿ ಜನನಂ ಪುನರಪಿ ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು. ಇದು ತಪ್ಪಿಸ್ಕೋಬೇಕಾದ್ರೆ ಏನು ಮಾಡ್ಕೋಬೇಕು? ಸೆಲ್ಫ್ ರಿಯಲೈಸೇಷನ್, ಆತ್ಮಜ್ಞಾನ ಅಂತ ನಾವು ನೋಡಿದ್ವಿ. ಇದನ್ನು ನಾವು ಇವಾಗ ದೊಡ್ಡದಾಯ್ತು ಅನ್ಕೊತೀನಿ. ನಿಮ್ಗೆ ಇನ್ನೂ ಚೆನ್ನಾಗಿ ಕಾಣ್ತಾ ಇರ್ಬೋದು. ಕಾಣ್ತಾ ಇದೆಯಾ ಎಲ್ರಿಗೂ? ಓಕೆ ಓಕೆ. ಈಗ ನಾನು ಇದನ್ನು ಡೀಲ್ ಮಾಡಲ್ಲ. ಪ್ರತಿದಿನ ನಾವು ಡೀಲ್ ಮಾಡೋದೇ ಆ್ಯಕ್ಚುಲಿ ಇದನ್ನು. ಅದರಿಂದ ನಾವು ಇದನ್ನೇ ಡೀಲ್ ಮಾಡೋದು ಬೇಡ. ಮತ್ತು ನಿನ್ನೆ ನಾನು ಇದ್ರ ವಿಚಾರ ಸ್ವಲ್ಪ ಡೀಲ್ ಮಾಡಿದ್ದೆ. ಇದೇನಿದು ಅಂತಂದರೆ, ಇದು ನಮಗೆಲ್ರಿಗೂ ಗೊತ್ತಿರೋದೆ, ದೇಹಕ್ಕೆ ಬರುವಂಥದ್ದು. ಈ ಕಾಯಿಲೆಗಳು ಮೊದಲು ಬರ್ತಾ ಇದ್ದಿದ್ದ ಕಾಯಿಲೆಗಳು ಇವಾಗ ಇಲ್ಲ. ಯಾವುದು? ಕಾಲ್ರಾ, ಪ್ಲೇಗು, ಟೈಫಾಯ್ಡು, ಮಲೇರಿಯಾ, ಪೋಲಿಯೋ, TB ಇವೆಲ್ಲ ಇವಾಗ ಇಲ್ಲ. ಯಾಕೆ? ಅವುಗಳಿಗೆಲ್ಲ ಔಷಧಿಗಳಿದೆ, ವ್ಯಾಕ್ಸಿನೇಷನ್ಸ್ ಕಂಡುಹಿಡಿದಿದ್ದಾರೆ. ಅವನ್ನೆಲ್ಲ ಕಂಪ್ಲೀಟ್ ಎರಾಡಿಕೇಟ್ ಮಾಡಿಬಿಟ್ಟಿದ್ದೀವಿ. ಮೊದಲು ಒಂದು ಬೋರ್ಡ್ ಹಾಕ್ತಾ ಇದ್ರು ಗೋಡೆಗಳ ಮೇಲೆ, ಹಳ್ಳಿಗಳ ಮೇಲೆ ಎಲ್ಲ ಕಡೆನೂ. ಯಾರಾದರೂ ಒಂದು ಸ್ಮಾಲ್ ಪಾಕ್ಸ್ ಮಗುನ ತೋರಿಸಿದ್ರೆ 10,000 ಕೊಡ್ತೀವಿ ಅಂತ ಬೋರ್ಡ್ ಹಾಕಿದ್ರು. ಅಂದರೆ ಅದು ಇಲ್ಲ, ಎರಾಡಿಕೇಟ್ ಆಗಿಬಿಟ್ಟಿದೆ. ಎರಾಡಿಕೇಟ್ ಅಂದರೆ ಬೇರೆ ಸಮೇತ ಕಿತ್ತಾಕ್ಬಿಟ್ಟಿದೆ. ಕರೋನಾ ಕೂಡ ಹಾಗೆ ಆಗುತ್ತೆ, ಆದರೆ ಅದು ಕೆಲವು ವರ್ಷಗಳಲ್ಲಿ ಆಗ್ಬಿಡುತ್ತೆ. ಇವಾಗ ಅದಕ್ಕೂ ಔಷಧಿಗಳೆಲ್ಲ ಕಂಡುಹಿಡಿತಾ ಇದ್ದಾರೆ. ಏನಾದರೂ ಇತ್ಕೊಳ್ಳಿ. ಸೊ ಇಲ್ಲಿ ಬರೋ ಕಾಯಿಲೆಗಳು ಏನಪ್ಪ ಅಂತಂದರೆ, ಈಗ ಆ ಕಾಯಿಲೆಗಳಿಲ್ಲ. ಮತ್ತು ಇವಾಗ ಏನು ಕಾಯಿಲೆಗಳು ಬರುತ್ತೋ ಸರ್ ದೇಹಕ್ಕೆ ಅಂತಂದರೆ, ಇವಾಗೆಲ್ಲ ಮೇಲಿಂದ ನಾನು ಹೇಳ್ಕೊಂಬನ್ನಲ್ಲ, ಇದಕ್ಕೆ ಸೈಕೋಸೊಮ್ಯಾಟಿಕ್ ಡಿಸೀಸಸ್. ಸೈಕಿಕ್ ಅಂದರೆ ಮನಸ್ಸು, ಸೊಮ್ಯಾಟಿಕ್ ಅಂದರೆ ದೇಹ. ಮನಸ್ಸಿನಿಂದ ದೇಹಕ್ಕೆ ಬರೋ ಕಾಯಿಲೆಗಳೇ ಜಾಸ್ತಿ ಈಗ. ಯಾವುದು ಹೇಳ್ತಾನೆ? ಟೆನ್ಷನ್, ಹೆಡ್ಡೇಕು, ಡಯೇರಿಯಾ. ಎಕ್ಸಾಮ್ ಇದೆ ನಾಳೆ, ಬೇದಿ ಶುರುವಾಗುತ್ತೆ. ಯಾಕಾಗ್ತಾ ಇದೆ? ಏನು ಇನ್ಫೆಕ್ಷನ್, ಏನು ಬ್ಯಾಕ್ಟೀರಿಯಲ್ಲ ಇದು ಅಲ್ಲ. ಯಾಕೆ? ಭಯಕ್ಕೆ. ಮಗ ಸ್ಕೂಲ್ನಿಂದ ಬಂದಿಲ್ಲ, ಅಯ್ಯೋ ಏನಾಯಿತು ವ್ಯಾನ್ ಬರಲಿಲ್ಲ, ವಾಚ್ ನೋಡ್ಕೊಳ್ಳೋದು, ಅಯ್ಯೋ ಬರಲಿಲ್ಲ. ಸ್ಕೂಲಿಗೆ ಫೋನ್ ಮಾಡೋದು, ಅವ್ರು ಫೋನ್ ಎತ್ತದೇ ಇದ್ದರೆ ಅಯ್ಯಯ್ಯೋ ನನ್ನ ಮಗ ಬರಲಿಲ್ಲ, ಏನಾಯಿತು. ಡೆಲಿವರಿ, ಹೆಂಡತಿ ಟೇಬಲ್ ಮೇಲೆ ಮಲಗಿದ್ದವಳೆ, ಅಲ್ಲಿ ಡೆಲಿವರಿ ಎಷ್ಟು ಟೆನ್ಷನ್ ಆಗುತ್ತೆ ನೋಡ್ರಿ. ಒಂದಲ್ಲ, ಈ ಥರದ್ದು ನಮಗೆ 100 ಇರುತ್ತೆ ಟೆನ್ಷನ್ಗಳು. ಮನುಷ್ಯ ಈ ಥರ ಟೆನ್ಷನ್ಗಳಿಗೆ ಸಿಕ್ಕಾಕೊಂಡು ಕಾಯಿಲೆಗಳಿಂದ ಒದ್ದಾಡ್ತಾ ಇದ್ದಾನೆ. ಇವಕ್ಕೆಲ್ಲ ಔಷಧಿಗಳಿಲ್ಲ. ಸ್ವಾಮಿ, ಸಕ್ಕರೆ ಕಾಯಿಲೆಗೆ ಔಷಧಿ ಇಲ್ವಾ? ಇದೆ. ನಿಮಗೆ ಜ್ವರ ಬಂದರೆ, ಟಾನ್ಸಿಲೈಟಿಸ್ ಬಂತು, 5 ದಿವಸ ಟ್ರೀಟ್ಮೆಂಟ್ ತೊಗೊಳ್ಳಿ, ವಾಸಿ ಆಗಿಬಿಡುತ್ತೆ. ಸಕ್ಕರೆ ಕಾಯಿಲೆಯಲ್ಲಿ 5 ದಿವಸ ಟ್ರೀಟ್ಮೆಂಟ್ ತೊಗೊಂಡು ನಾನು ವಾಸಿ ಆಯಿತು ಅಂತ ಮಾತ್ರೆ ಬಿಟ್ಬಿಡಿ ನೋಡೋಣ. ಸಾಯೋವರೆಗೂ ತಗೋಬೇಕು. ಮತ್ತೇನಿದು ಮೇಂಟೆನೆನ್ಸ್? ಇದು ವಾಸಿ ಮಾಡೋದಿಲ್ಲ, ನಮ್ಮ ಜೊತೆಯಲ್ಲಿ ಇರುತ್ತೆ. ಅದಕ್ಕೋಸ್ಕರನೇ ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳೋದು. ಹಾಗೆ ಗ್ಯಾಸ್ಟ್ರಿಕ್ಕು ಸಾಯೋವರೆಗೂ ತಗೊಳ್ಳಿ, ಬ್ಲಡ್ ಪ್ರೆಷರ್ ಸಾಯೋವರೆಗೂ ತಗೊಳ್ಳಿ, ಹಿಂಗೆ ಹೇಳ್ತಾರೆ ಪ್ರತಿಯೊಂದು ಕಾಯಿಲೆನೂ. ಥೈರಾಯ್ಡ್ ಸಾಯೋವರೆಗೂ ತಗೊಳ್ರಿ ಅಂತಾರೆ. ಹೀಗೆಲ್ಲ ಆಗಿಬಿಟ್ಟಿದೆ. ಓಕೆ,
ಆದ್ದರಿಂದ ಈ ಕಾಯಿಲೆಗಳಿಗೆ ಏನಾದರೂ ಔಷಧಿ ಇದೆಯಾ ಅಂತಂದರೆ ಇದೆ. ಇವಕ್ಕೆಲ್ಲ ನಮಗೆ ಗೊತ್ತಿದೆ. ಯಾವ ಥರ ಕಾಯಿಲೆಗಳು ನಮ್ಮಲ್ಲಿ ಮಣಿ ಮಂತ್ರ ಔಷಧಿ ಅಂತ ಹೇಳ್ತೀವಿ. ಮಣಿ ಅಂತಂದರೆ ಹಿಂದಿನ ಕಾಲ ನನ್ನ ಹತ್ರ ಒಂದು ಮಣಿ ಯಾರೋ ಒಬ್ಬರು ತಂದುಕೊಟ್ಟಿದ್ರು. ನಾನು ಹಾಗೇ ಇಟ್ಕೊಂಡಿದ್ದೆ. ನಾನು ಮೆಡಿಕಲ್ ಸ್ಟೂಡೆಂಟ್ನಲ್ಲಿದ್ದಾಗ ಇಟ್ಕೊಂಡಿದ್ದೆ. ನಮ್ಮ ಸೀನಿಯರ್ಸ್ ಕೊಟ್ಟಿದ್ದೆ. ಹಾವು ಕಚ್ಚಿದ್ರೆ ಆ ಮಣಿನ ಆ ಹಾವು ಕಚ್ಚಿರೋ ಜಾಗದ ಮೇಲೆ ಇಟ್ಟರೆ ಅಲ್ಲಿ ಆ ಮಣಿ ಮೆತ್ಕೊಂಡ್ಬಿಡುತ್ತೆ. ಆ ವಿಷನೆಲ್ಲ ಹೀರ್ಕೊಂಡ್ಮೇಲೆ ಮಣಿ ಕೆಳಗಡೆ ಬಿದ್ದೋಗುತ್ತೆ. ಚಿಕ್ಕದು ಮಣಿ, ಡಾಲರ್ಗೆ ಹಾಕ್ಕೊಂತೀವಿ ನಾವು, ಒಂಥರ ಇತ್ತು ನೋಡೋದಕ್ಕೆ. ಅದನ್ನು ಹಾಲ್ಗೆ ಹಾಕಿದ್ರೆ ಹಾಲೆಲ್ಲ ಕಲರ್ ತಿರುಗಿಬಿಡುತ್ತೆ, ತೊಗೊಂಡೋಗಿ ಅದನ್ನು ಊತಾಕ್ಬಿಡ್ಬೇಕು ಅಂತ ಹೇಳಿದರು. ಹೆಂಗಪ್ಪ ನಂಬೋದು ನಾವು ಅಂತ ಕೇಳಿದಾಗ ಅವನೇನು ಮಾಡ್ದ, ಒಂದು ಕೂದಲು ತಗೊಂಡ, ಅದಕ್ಕೆ ದಾರ ಆ ಕೂದಲು ಥರ ಕಟ್ಬಿಟ್ಟು ಬೆಂಕಿ ಹಚ್ಚಿದ. ಸುಡಲೇ ಇಲ್ಲ ಕೂದಲು. ನಮ್ಗೆ ಆಶ್ಚರ್ಯ ಅಂದರೆ ಆಶ್ಚರ್ಯ. ಇರಲಿ, ಅವನ ಹತ್ರ ನಾನು ಎಷ್ಟೊಂದು ಪೈಲ್ಸ್ ವಾಸಿ ಮಾಡಿಸಿದ್ದೀನಿ. ನಮ್ಮ ಕೋಲಾರ ಇವ್ರಿಗೆಲ್ರಿಗೂ ಗೊತ್ತು. ಅವನೇ ಸಾಬ್ರು, ಮುಸ್ಲಿಮ್ಸು ಎಷ್ಟು ಚೆನ್ನಾಗಿ ಪೈಲ್ಸ್ ಆಪ್ರೇಷನ್ ಮಾಡ್ತಾನೆ. ನೀವು ಹಾಸ್ಪಿಟಲ್ನಲ್ಲಿ ಸೇರಿದ್ರೆ 30-40-50 ಸಾವಿರ ಖರ್ಚಾಗಬೇಕು. ಇವನು ಬರೀ 5,000ದಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ವಾಸಿ ಮಾಡಿಬಿಡ್ತಾ ಇದ್ದ. ಬರೀ 5-10 ಸಾವಿರ. ಅದು ಹೆಂಗೆ ಮಾಡ್ತಾ ಇದ್ನೋ, ಒಂದೇ ನಿಮಿಷ ನಾನು ಸರ್ಜನ್ಸ್ ತೋರಿಸ್ದೆ, ಪೆಥಾಲಜಿಕಲ್ ಲ್ಯಾಬ್ಗೆ ಕಳಿಸ್ದೆ. ಅದು ಏನೋ ಔಷಧಿ ಹಚ್ತಾನೆ ಗುದದ್ವಾರದಲ್ಲಿ, ಮತ್ತು ಆ ಕೈನಲ್ಲೇ ಹಿಂಗೆ ತೆಗೆದು ಮೊಳಕೆನ ನೀರಿನಲ್ಲಿ ಹಾಕ್ತಾನೆ ಲೋಟದಲ್ಲಿ. ಬೇರ್ಗಳಿದ್ದಂಗಿರುತ್ತೆ, ಬ್ಲಡ್ ವೆಸಲ್ಸ್ ತೆಗೆದಾಕ್ಬಿಡ್ತಾನೆ ಅವನು. ನಮ್ಗೆ ಆಶ್ಚರ್ಯ ಅಂದರೆ ಆಶ್ಚರ್ಯ. ನಮಗೇನಾದರೂ ಮಾಡಲಿ ವಾಸಿ ಆಗುತ್ತೋ ಇಲ್ವೋ, ಆಗ್ತಾಯಿತ್ತು. ಇದು ಆಯುರ್ವೇದ ಅಂತೀವಿ. ಇವರೇನು ಮಾಡ್ತಾರೆ, ನಮ್ಮ ಮುತ್ತಾತನ ಕಾಲದಿಂದ ಬಂದಿರೋದು, ಯಾರಿಗೂ ಹೇಳ್ಕೊಡ್ದೆ 10,000 15,000 ವಾಸಿ ಆಗುತ್ತೋ ಇಲ್ವೋ, ಹಾಳಾಗೋಗ್ಲಿ ಅಂತ ಕೊಡ್ತಾರೆ ಬೈಕೊಂಡು. ಏನಾದರೂ ಇಟ್ಕೊಳ್ಳಿ. ಮಣಿ ಮಂತ್ರ, ನಮ್ಮಲ್ಲಿ ಮಂತ್ರ ಹಾಕೋದು ಮತ್ತು ತಾಯ್ತಿ ಕಟ್ಟೋದು, ಮತ್ತು ಈ ಮನೆಗಳಲ್ಲಿ ಈ ರೇಕ್ನಲ್ಲಿ ಬರೆಸ್ಬಿಟ್ಟು ಇಡ್ತಾ ಇದ್ರು. ಈ ಓಂಕಾರ ಅಥವಾ ಶ್ರೀಮಂತ್ರ ಇಂಥವೆಲ್ಲ ನಮಗೆ ಗೊತ್ತಿದೆ, ಪೂಜೆಗಳಿಗೂ ಮಾಡ್ತೀವಿ. ಅದು ಮಣಿ ಮಂತ್ರ ಔಷಧ ಅಂದ್ರೇನು? ಮೆಡಿಸನ್ಸ್. ನೀವೇನಾದರೂ ತಗೊಳ್ಳಿ, ಆಯುರ್ವೇದ ತಗೊಳ್ಳಿ, ಅಲೋಪತಿ ತಗೊಳ್ಳಿ, ಹೋಮಿಯೋಪತಿ ತಗೊಳ್ಳಿ, ಮ್ಯಾಗ್ನೆಟೋಥೆರಪಿ ತಗೊಳ್ಳಿ, ಅಥವಾ ಅಕ್ಯುಪ್ರೆಷರ್ ತಗೊಳ್ಳಿ, ಅಥವಾ ನೇಚುರೋಪತಿ ತಗೊಳ್ಳಿ, ಅಥವಾ ನೀವು ಹೀಗೆ ನೇಚುರೋಪತಿ ಅಂದರೆ ಬರೀ ಯೋಗ ಮತ್ತು ಈ ಪಂಚಭೂತಗಳನ್ನ ಉಪಯೋಗಿಸ್ಕೊಂಡು ಕೊಡ್ತಾರೆ. ಅದರಲ್ಲಿ ಸನ್ ಬಾತು, ಮಡ್ ಬಾತು, ಸ್ಟೀಮ್ ಬಾತು ಅಂತ ಹಿಂಗೆಲ್ಲ ಹೇಳ್ತಾರೆ. ಇವೆಲ್ಲ ನೇಚುರೋಪತಿ ಉಪಯೋಗಿಸ್ಕೊಳ್ಳೋದು. ಈಗ ನಾನು ಅದರ ಜೊತೆಗೆ ಇನ್ನೊಂದು ಸೇರಿಸಿದ್ದೀನಿ, ಅದರಲ್ಲಿ ಜಪೋಪತಿ ಅಂತ. ನಮಗೆಲ್ಲ ಗೊತ್ತಿದೆ ಜಪ. ನೀವು ಜಪ ಮಾಡಿ ಎಲ್ಲವೂ ಸೇರೋಗುತ್ತೆ. ಹೀಗೆ ನಮಗೆ ದೇವ್ರನ್ನೇ ಕೊಡಿಸೋಂಗಿದ್ದಾಗ ಜಪ ಈ ಜುಜುಬಿ ಕಾಯಿಲೆಗಳು ವಾಸಿ ಮಾಡೋದು ಏನಿದೆ ಮಾಡುತ್ತೆ. ಹೇಗೆ ಮಾಡುತ್ತೆ ಅನ್ನೋದು ಇವತ್ತು ನಮ್ಗೆ ಅರ್ಥ ಆಗುತ್ತೆ ಚೆನ್ನಾಗಿ. ಒಟ್ಟಿನಲ್ಲಿ ಇದು. ಆಮೇಲೆ ಗುಡ್ ಆ್ಯಕ್ಷನ್ಸ್ ನೋಡ್ರಿ, ಯಮನಿಯಮಗಳು, ಸುಳ್ಳು ಹೇಳ್ದೇ ಇರೋದು, ಮೋಸ ಮಾಡದೇ ಇರೋದು, ವಂಚನೆ ಮಾಡದೇ ಇರೋದು, ಹಿಂಸೆ ಮಾಡದೇ ಇರೋದು, ಪ್ರಾಪರ್ ನಡ್ಕೊಳ್ಳೋದು, ಇವುಗಳೆಲ್ಲ ನಮ್ಮ ಸೊಸೈಟಿಯಲ್ಲಿ ಜನಗಳ ಜೊತೆಯಲ್ಲಿ ಮಾಡೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅದು ನಮಗೆಲ್ಲ ಗೊತ್ತಿದೆ. ಅದ್ರ ಬಗ್ಗೆ ಬೇಕಾದಷ್ಟು ನಾವು ಮಾತಾಡಿದ್ದೀವಿ. ಸೊ ಇದು ಆಯಿತು, ನಮಗಿದು ಬೇಡ ಇವಾಗ. ಸೊ ಈಗ ನನಗೆ ಬೇಕಾಗಿರೋದು ಈ ಮದ್ಯದ್ದು ಬೇಕಾಗಿದೆ. ಇವತ್ತು ನಾನು ಡೀಲ್ ಮಾಡಬೇಕಾಗಿರೋದು ಇದೇ ಇಂಪಾರ್ಟೆಂಟ್. ಇದಕ್ಕೆ ಸೈಕೋಸೊಮ್ಯಾಟಿಕ್ ಕಾಯಿಲೆಗಳು ಹೇಗೆ ಬರುತ್ತೆ, ಮಿಕ್ಕಿರೋದಕ್ಕೆಲ್ಲ ನಾವು ಟ್ರೀಟ್ಮೆಂಟ್ ತೊಗೊಂಡ್ಬಿಡ್ತೀವಿ. ಕೊನೆಯದು ಬೇಡ, ಮೋಕ್ಷದ ಬೇಡ ನಮಗೆ, ಅದನ್ನು ಡೀಲ್ ಮಾಡ್ತಾ ಇದ್ದೀವಿ. ಈ ಕಡೆದು ಅವರವರೇ ಟ್ರೀಟ್ಮೆಂಟ್ ತೊಗೊತಾರೆ, ಅದು ಬೇಡ. ನನಗಿವಾಗ ಮದ್ಯದ್ದು ಬೇಕು. ಸೊ ಮದ್ಯದ್ದು ಹೇಗೆ ಬರುತ್ತೆ ನೋಡಿ. ಇದು ಸೈಕೋಸೊಮ್ಯಾಟಿಕ್ ಎಲಿಮೆಂಟ್ಸ್ ಅಂತ ಹೇಳಿದೆ. ಏನದು ಸೈಕೋಸೊಮ್ಯಾಟಿಕ್ ಎಲಿಮೆಂಟ್ಸ್ ಅಂತಂದರೆ, ಈಗ ತಾನೇ ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ ಅದನ್ನು. ಇದು ಸೈಕೋಸೊಮ್ಯಾಟಿಕ್ ಅಂದರೆ ತಲೆ ಮೇಲಿಂದ ಕಾಲ್ವರೆಗೂ ಜಾಯಿಂಟ್ ಪೇನ್ಸು ಎಲ್ಲ ಅದಕ್ಕೆ ಸೇರುತ್ತೆ ಅಂತ ಹೇಳಿದೆ. ಈಗ ಆ ಕಾಯಿಲೆಗಳು ಬಂದಾಗ
ಹೇಗೆ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅಂತ. ಸೈಕೋಸೊಮ್ಯಾಟಿಕ್ ಎಲಿಮೆಂಟ್ಸ್ ಅಂದರೆ ಸಕ್ಕರೆ ಕಾಯಿಲೆ, ಬ್ಲಡ್ ಪ್ರೆಷರು, ಹಾರ್ಟ್ ಪ್ರಾಬ್ಲಮ್ಮು, ಗ್ಯಾಸ್ಟ್ರಿಕ್ಕು, ಟೆನ್ಷನ್ ಹೆಡ್ಡೇಕು, ಟೆನ್ಷನ್ ಡೇರಿಯಾ, ನಾಳೆ ಎಕ್ಸಾಮ್ ಇದೆ ಬೇರೆ ಆಗುತ್ತೆ, ಇಂಥದಕ್ಕೆಲ್ಲನೂ ಯೋಗ ದಿ ಬೆಸ್ಟ್. ಅದಕ್ಕೆ ಸೂಟಬಲ್ ಟೆಕ್ನಿಕ್ಸ್ ಅಂತಾರೆ. ಇದು ಮೆಂಟಲ್ಲಿಂದ ಬರೋದು. ಹೇಗೆ ಅನ್ನೋದು ಇವಾಗ ನಾನು ನೆಕ್ಸ್ಟು ಇದರಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಇದೆಲ್ಲ ಆಗಿದೆ. ಓಕೆ, ಸೊ ಇವತ್ತು ನಾನು ನಿಮಗೆ ಹೇಳಬೇಕಾಗಿರೋದು ಇಲ್ಲಿ ಬರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ರಿಗೂ ಕಾಣಿಸ್ತಾ ಇದೆಯಾ? ಹಲೋ, ಎಲ್ರಿಗೂ ಕಾಣಿಸ್ತಾ ಇದೆಯಾ? ಕೇಳ್ತಾ ಇದೆಯಾ? ಕಾಣಿಸ್ತಾ ಇದೆ ಸರ್. ಓಕೆ, ಫೈನ್. ಸೊ ನಮಗೆ ಸೈಕೋಸೊಮ್ಯಾಟಿಕ್ ಕಾಯಿಲೆಗಳು ಹೇಗೆ ಬರುತ್ತೆ ಅನ್ನೋದು ಇಲ್ಲಿಂದ ಶುರುವಾಗುತ್ತೆ. ತುಂಬ ಇಂಪಾರ್ಟೆಂಟ್. ಇದೇ ಮೇಯ್ನು. ಎಲ್ಲ ಕಾಯಿಲೆಗಳಿಗೂ ಹೇಗಪ್ಪ ನಮ್ಮ ಯೋಗ ಕೆಲಸ ಮಾಡುತ್ತೆ ಅಂತ ಕೇಳ್ತಾ ಇರ್ತಾರಲ್ಲ. ಫಸ್ಟ್ ಆಫ್ ಆಲ್ ಕಾಯಿಲೆಗಳು ಹೇಗೆ ಬರುತ್ತೆ, ಈ ಸಕ್ಕರೆ ಕಾಯಿಲೆ, ಬ್ಲಡ್ ಪ್ರೆಷರು, ಹಾರ್ಟ್ ಪ್ರಾಬ್ಲಮ್ಸ್ ಇವೆಲ್ಲ ಹೇಗೆ ಬರುತ್ತೆ, ಇದಕ್ಕೆ ಸೈಕೋಸೊಮ್ಯಾಟಿಕ್ ಅಂತ ಒಂದು ಹೆಡ್ಡಿಂಗ್ನಲ್ಲಿ ಕರಿತೀನಿ. ಈಗ ಇದು ಮಧ್ಯದಲ್ಲಿರೋ ಕಾಯಿಲೆ, ಇದು ಮೆಂಟಲ್ ಅಜಿಟೇಷನ್ಸ್ ಇಲ್ಲಿಂದ ಬರುತ್ತೆ ನೋಡ್ರಿ. ಮೆಂಟಲ್ ಅಜಿಟೇಷನ್ಸ್ ಇದಕ್ಕೇನು ಕಾರಣ? ಮನಸ್ಸು, ಮನೋಮಯ ಕೋಶ, ಮನಸ್ಸು. ಇಲ್ಲಿ ಮನಸ್ಸಿನಲ್ಲಿ ಏರುಪೇರಾದಾಗ, ಮನಸ್ಸು ರೆಸ್ಟ್ಲೆಸ್ ಆದಾಗ, ಮನಸ್ಸಿನಲ್ಲಿ ಚಿಂತೆ ಆದಾಗ, ಭಯ ಆದಾಗ, ಮತ್ತು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. 16ನೇ ಅಧ್ಯಾಯದಲ್ಲಿ ಮನುಷ್ಯನ ಶತ್ರುಗಳು 6 ಜನ ಅಂತ ಹೇಳಿದ್ರು, ನಮಗೆಲ್ಲ ಗೊತ್ತಿದೆ. ಅವುಗಳನ್ನೆಲ್ಲ ನೆನೆಸ್ಕೊಳ್ರಿ. ಅವೆಲ್ಲ ಇದಕ್ಕೆ ಕಾರಣ. ಮತ್ತು ತಮೋಗುಣ, ರಜೋಗುಣ ಕಾರಣ. ಮತ್ತು ಅದಕ್ಕೆಲ್ಲ ಟ್ರೀಟ್ಮೆಂಟ್ ಗೊತ್ತಿದೆ ನಮಗೆ. ಮತ್ತು ನಮಗೆ ಈ ಅಸುರಿ ಗುಣಗಳು ಅಂತ ಹೇಳ್ತೀವಿ ನಾವು. ಅಸುರಿ ಗುಣಗಳಿಗೆ ಟ್ರೀಟ್ಮೆಂಟ್ ಏನು? ದೈವಿ ಗುಣಗಳು. ನಮ್ಮಲ್ಲಿ ಅಸುರಿ ಗುಣಗಳನ್ನ ಕಂಡ್ಕೋಬೇಕು. ಅವೇ ನಮ್ಗೆ 6 ಜನ ಶತ್ರುಗಳು. ಆ 6 ಜನ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು. ನಾನು ಮೊದಲು ಎತ್ಕೊತಾನೆ ಬೇಸ್ಮೆಂಟ್ ಹೇಳ್ಬಿಡ್ತೀನಿ. ಈ ಮನಸ್ಸಿನಲ್ಲಿ ಹೆಸಿಟೇಷನ್ಸ್ ಆಗುತ್ತೆ, ಏರುಪೇರಾಗುತ್ತೆ, ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತೆ, ಮನಸ್ಸು ಬ್ಯಾಲೆನ್ಸ್ ತಪ್ಪುತ್ತೆ, ಮನಸ್ಸಿನಲ್ಲಿ ಭಯ, ಶೋಕ, ಮೋಹ ಎಲ್ಲ ಶುರುವಾಗ್ಬಿಡುತ್ತೆ. ಅರ್ಜುನನ್ಗಾಯ್ತಲ್ಲ ಆ ಥರ. ಅದು ಆಗಿದ ತಕ್ಷಣ ಏನಾಗುತ್ತೆ ಗೊತ್ತಾ? ಅದರ ಪರಿಣಾಮ ಉಸಿರಾಟ, ಪ್ರಾಣದ ಮೇಲೆ ಬರುತ್ತೆ. ಮನೋಮಯ ಕೋಶ ಆದಮೇಲೆ ಅದಕ್ಕಿಂತ ಹೊರಗಡೆ ಇರೋದು ಯಾವುದು? ಪ್ರಾಣಮಯ ಕೋಶ. ಮೊದಲು ಎತ್ಕೊತಾನೆ ಮನೋಮಯ ಕೋಶ. ಮನೋಮಯ ಕೋಶದಲ್ಲಿ ಇಷ್ಟು ಚೇಂಜಸ್ ಆದಾಗ ಪ್ರಾಣಕ್ಕಿಳಿಯುತ್ತೆ, ಪರ್ಕುಲೇಟ್ ಆಗುತ್ತೆ. ಪ್ರಾಣದಲ್ಲಿ ಏನಾಗುತ್ತೆ? ಉಸಿರಾಟ ಜೋರಾಗುತ್ತೆ. ನೀವು ಹಾವು ನೋಡಿದ್ರೆ ಇದ್ದಂಗೆ ಏನಾಯಿತು? ಉಸಿರಾಟ ಜೋರಾಯಿತು. ಜೋರಾಗಿ ಜಗಳ ಆಡಿದ್ರಿ, ಏನಾಯಿತು? ಉಸಿರಾಟ ಜೋರಾಯಿತು. ಹಾರ್ಟ್ ಬೀಟ್ ಜೋರಾಯಿತು, ಉಸಿರಾಟ ಜೋರಾಯಿತು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮಗೆ. ಸೊ ಪ್ರಾಣದ ಮೇಲೆ ಎಫೆಕ್ಟ್ ಆಗುತ್ತೆ. ಪ್ರಾಣದ ಮೇಲೆ ಎಫೆಕ್ಟ್ ಆಗಿದ್ದು ನೆಕ್ಸ್ಟ್ ಏನು ಮಾಡುತ್ತೆ? ಇದೇನು ಇವತ್ತಿಗೆ ಒಂದೇ ದಿನದಲ್ಲಿ ಆಗ್ಬಿಡಲ್ಲ, ಅಥವಾ 1 ಗಂಟೆಯಲ್ಲಿ ಆಗೋದಿಲ್ಲ. ಇದು ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ದಿನಗಟ್ಟಲೆ, ತಿಂಗಳುಗಟ್ಟಲೆ, ಕೆಲವು ಸಾರಿ ವರ್ಷಗಟ್ಟಲೆ ತಗೊಳ್ಳುತ್ತೆ. ಸುಮ್ಮನೆ ಏನೋ ಟೆನ್ಷನ್ ಬಂದು ನನಗೆ ಹೋಗ್ಬಿಡ್ಬೋದು ಕೆಲವು ಸಲ. ಇನ್ನು ಕೆಲವು ಕೊರಿಯೋಂಗಿರುತ್ತೆ. ಅವೇನಾಗುತ್ತೆ? ತುಂಬ ದಿವಸಗಳು, ದಿನಗಳು ನಿದ್ದೆ ಬರದೆ ಹಿಂಗೆಲ್ಲ ನಮ್ಮನ್ನು ಹಾಳು ಮಾಡ್ತಾ ಅದು ಒಂದೊಂದೇ ಕೋಶಕ್ಕೆ ಹೊರಗಡೆಗೆ ಬರ್ತಾ ಇರುತ್ತೆ. ಒಳಗಡೆಯಿಂದ ಹೊರಗಡೆಗೆ ಬರೋದು. ಅನ್ನಮಯ ಕೋಶ ಎಲ್ಲ ನೋಡ್ಕೊಂಬಂದ್ವಲ್ಲ.
ಮನೋಮಯ ಕೋಶದಿಂದ ಪ್ರಾಣಮಯ ಕೋಶಕ್ಕೆ, ಪ್ರಾಣಮಯ ಕೋಶದಿಂದ ಶರೀರಕ್ಕೆ ಬರುತ್ತೆ ಅನ್ನಮಯ ಕೋಶ. ಯಾವಾಗ ಮನೋಮಯ ಕೋಶದಲ್ಲಿ ಡಿಪ್ರೆಷನ್ಸು, ಹ್ಯಾಪಸಾರ್ಡ್ಸ್ ಇವೆಲ್ಲ ಏರುಪೇರಾಗುತ್ತೋ ಮನಸ್ಸಿನಲ್ಲಿ, ನಮ್ಮ ಪ್ರಾಣ ಏರುಪೇರಾಗುತ್ತೆ. ಎಲ್ಲಿ? ನಮ್ಮ ದೇಹದಲ್ಲಿ ನಾಡಿಗಳಿದೆ. ನಾಡಿಗಳಲ್ಲಿ ಏರುಪೇರಾದಾಗ ಮತ್ತೆ ಅವಾಗ ಅಲ್ಲಿ ನಾಡಿಗಳಲ್ಲಿ ಹ್ಯಾಪಸಾರ್ಡ್ ಫ್ಲೋ ಅಥವಾ ಅನ್ಸ್ಟೇಬಲ್ ನಾಡೀಸ್ ಇವೆಲ್ಲ ಆಗುತ್ತೆ ಅಂತಾರೆ. ಅದಾದ ಮೇಲೆ ಅದರ ಪರಿಣಾಮ ದೇಹದ ಮೇಲೆ ತೋರಿಸುತ್ತೆ. ಅನ್ನಮಯ ಕೋಶ, ಅನ್ನಮಯ ಕೋಶದಲ್ಲಿ ಏನಾಗುತ್ತೆ? ಓವರ್ ಡೈಜೆಷನ್, ಅಂಡರ್ ಡೈಜೆಷನ್, ರಾಂಗ್ ಡೈಜೆಷನ್. ಅದಕ್ಕೆ ಈ ಥರ ಆಗುತ್ತೆ. ಯಾವಾಗ ಅದು ಆಯ್ತೋ ನೆಕ್ಸ್ಟ್ ನಮ್ಮ ದೇಹ ಇದೆಯಲ್ಲ ಅಲ್ಲಿ ಕಾಯಿಲೆಗಳು ಬರೋಕ್ಕೆ ಶುರುವಾಗುತ್ತೆ. ಎಂಥ ಕಾಯಿಲೆಗಳು? ಕಾಲ್ರಾ, ಟೈಫಾಯ್ಡ್, ಪ್ಲೇಗ್ ಅಲ್ಲ. ಅವುಗಳು ಬಂದರೆ ಟ್ರೀಟ್ಮೆಂಟ್ ತೊಗೊಂಡು ವಾಸಿ ಮಾಡ್ಕೋಬೋದು. ಮತ್ತು ಈ ಕಾಯಿಲೆಗಳು ಸಕ್ಕರೆ, ಸೈಕೋಸೊಮ್ಯಾಟಿಕ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಹೀಗೆ ಇದರ ಎಫೆಕ್ಟು ಇಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಈಗ ನಿಮಗೆ ಗೊತ್ತಾಯ್ತಲ್ವಾ? ನಾನು ಇವಾಗ ಡೀಟೇಲ್ ಆಗಿ ಇದರಲ್ಲಿ ಇನ್ನು ಸ್ವಲ್ಪ ಡೀಲ್ ಮಾಡಬೇಕಾಗಿದೆ. ಮತ್ತು ನಾನು ಮೇಲಕ್ಕೆ ಬರ್ತಾ ಇದ್ದೀನಿ. ನಿಮಗೊಂದು ಐಡಿಯಾ ಬಂತು, ಓವರ್ ಆಲ್ ಪಿಕ್ಚರ್ ಹೇಗಿದು ಅಂತ ಇನ್ನೂ ನೋಡೋಣ. ಈಗ ಮನೋಮಯ ಕೋಶದಲ್ಲಿ ಏನಾಗುತ್ತೆ? ನಮಗೆ ಎಕ್ಸಾಂಪಲ್ ಗೊತ್ತೊಂದು. ಹಾವು ನೋಡಿದ ತಕ್ಷಣ ನಮ್ಮಲ್ಲಿ ಕಣ್ಣಲ್ಲಿ ಹಾವು ನೋಡಿದ್ವಿ, ಮನಸ್ಸಿನಲ್ಲಿ ಭಯ ಬಂತು. ಭಯ ಬಂದಿದ ತಕ್ಷಣ ಏನಾಯಿತು? ಎಲ್ಲ ಚೇಂಜಸ್ ಎಲ್ಲ ಆಗುತ್ತೆ ಮನಸ್ಸಿನಲ್ಲಿ. ಯಾವುದೋ ಕಾರಣಗಳಿಂದ ಆಗಲಿ, ದುಡ್ಡು ಕಳ್ಕೊಂಡಿರೋದ್ರಂದಾಗಲಿ, ಈಗ ಕರೋನಾ ಬಂದು ಇವರು ನೆಂಟ್ರಿಷ್ಟನ್ನು ಕರ್ಕೊಂಡ್ಬಿಟ್ರೆ ದುಃಖ ಆಗುತ್ತೆ, ಅಥವಾ ಬಿಸ್ನೆಸ್ನಲ್ಲಿ ಲಾಸ್ ಆಗಿಬಿಟ್ರೆ, ಹತ್ತಿರದವ್ರನ್ನ ಕಳ್ಕೊಂಡ್ರೆ, ಅಥವಾ ಇನ್ನೇನೋ ಆದರೆ ಪ್ರಾಬ್ಲಮ್ಸು, ಡಿಪ್ರೆಷನ್ಸು, ಮನಸ್ಸು ಹೇಳ್ದಲ್ಲ ಇವೆಲ್ಲ ಆಗುತ್ತೆ. ಇವಾದಾಗ ಮನಸ್ಸಿನಲ್ಲಿ ಏನಾಗುತ್ತೆ? ಬ್ಯಾಡ್ ಹಾರ್ಮೋನ್ಸ್ ಸೆಕ್ರೀಟ್ ಆಗುತ್ತೆ. ಭಯ ಆದಾಗ ಏನಾಗುತ್ತೆ? ಅಡ್ರಿಲಿನ್ ಸೆಕ್ರೀಟ್ ಆಗುತ್ತೆ. ಅದೇ ರೀತಿ ಬೇಕಾದಷ್ಟು ಕಾರಣಗಳಿದೆ. ಸೊ ನಮ್ಮಲ್ಲಿ ಅದನ್ನು ನಾನು ಮೊದಲನೇ ಹೇಳಿದೆ ನಿಮಗೆ. ಒಂದು ಕಾಮ, ಕ್ರೋಧ. ಕಾಮ ಬಂದಿದ್ದೆ ಯಾವ ಎಕ್ಸಾಂಪಲ್ ಕೊಡ್ಬೋದು? ರಾವಣನ ಕೊಡ್ಬೋದು. ಬರೀ ಹೆಣ್ಣಂತ ಇಟ್ಕೋಬೇಡಿ. ಹೆಣ್ಣು, ಹೊನ್ನು, ಮಣ್ಣು, ಕಾಮ. ಅದನ್ನು ಆ ಥರ ಹೇಳ್ತಾರೆ. ವಿತ್ತೈಷಣೆ, ಲೋಕೈಷಣೆ ಮತ್ತು ಪುತ್ರೈಷಣೆ ಅಂತ ಹಿಂಗೆ ಹೇಳ್ತಾರೆ. ಏನಾದರೂ ಹೇಳ್ಕೊಳ್ಳಿ. ಇದು ಯಾವುದು ಕಾಮ ಇಟ್ಕೊಂಡ್ರು ನಮಗದು ಸಿಗಲಿಲ್ವಾ? ಕೋಪ, ಕ್ರೋಧ ಯಾರಿಗೆ? ರಾವಣನಿಗೂ ಇತ್ತು, ದುರ್ಯೋಧನನಿಗಿತ್ತು. ಕ್ರೋಧ ಯಾರಿಗಿರೋದಿಲ್ಲ? ಎಲ್ರಿಗೂ ಇರುತ್ತೆ. ಹಾಗೆ ಮತ್ತು ಕಾಮಕ್ರೋಧ, ಲೋಭ, ಜಿಪುಣತನ. ಪುರಂದರದಾಸರು ಬಿಟ್ಟರೆ ಅದಕ್ಕಿಂತ ಜಿಪುಣತನ ಅಂದರೆ ಇನ್ನೊಂದು ಎಕ್ಸಾಂಪಲ್ ಸಿಗಲ್ಲ. ಕಾಮಕ್ರೋಧ, ಲೋಭ, ಮೋಹ. ಯಾರಿಗಿಲ್ಲ ಮೋಹ? ನಾನು ನನ್ನದರ ಮೇಲೆ ಯಾರಿಗಿಲ್ಲ ಮೋಹ ಹೇಳಿ? ಇದೆ. ಮತ್ತು ನನ್ನದು ಅಂತಂದಿದ ತಕ್ಷಣ ನನ್ನ ಆಸ್ತಿ, ನನ್ನ ಹೆಸರು, ನನ್ನ ದೇಹದ ಮೇಲೆ, ನನ್ನ ಬಿರುದ ಮೇಲೆ, ನನ್ನ ವಿದ್ಯೆ ಮೇಲೆ, ನನ್ನ ಬುದ್ಧಿ ಮೇಲೆ, ಮತ್ತು ನನ್ನ ಈ ಥರದ್ದೆಲ್ಲ. ಮತ್ತು ಹೆಂಡತಿ, ಮಕ್ಕಳು, ಮನೆ, ಮಠ, ಆಸ್ತಿ ಪಾಸ್ತಿ, ಅಂತಸ್ತು, ಐಶ್ವರ್ಯ, ಇದರ ಮೇಲೆಲ್ಲ ಮೋಹ. ಕಾಮ, ಕ್ರೋಧ, ಲೋಭ, ಮೋಹ. ಮದ ಅಂತಂದರೆ ಅಹಂಕಾರ, ಗರ್ವ. ರಾವಣನಿಗೂ ಇತ್ತು, ದುರ್ಯೋಧನನಿಗೂ ಇತ್ತು ಅಹಂಕಾರ. ದೊಡ್ಡವ್ರ ಹತ್ರ ಹೇಗೆ ನಡ್ಕೋಬೇಕು ಗೊತ್ತಿಲ್ಲ, ಕೃಷ್ಣನ ಹತ್ರ ಹೇಗೆ ನಡ್ಕೋಬೇಕು ಗೊತ್ತಿಲ್ಲ ಅಲ್ವಾ? ಇದನ್ನೇ ಅಹಂಕಾರ ಅಂತ ಅನ್ನೋದು. ಮತ್ತು ಅವರು ಮೂರತ್ತು ಕೆಟ್ಟದ್ದನ್ನೇ ಯೋಚನೆ ಮಾಡ್ತಾಯಿದ್ರು. ನೀವು ಯೋಚನೆ ಮಾಡಿ ಬೇಕಾದರೆ, ದುರ್ಯೋಧನ ಹೊಟ್ಟೆ ಕಿಚ್ಚು, ಒಂದು ಕೊನೆಯದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂದರೆ ಈ ಜಲಸಿ, ಹೊಟ್ಟೆ ಕಿಚ್ಚು. ನಮ್ಮಲ್ಲಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಅಂತ ನೆನ್ನೆನೂ ಹೇಳಿದೆ. ಹೊಟ್ಟೆ ಇರೋದು ಕೆಳಗಡೆ, ಇದಕ್ಕಿಂತ ಕೆಳಗಡೆ, ಕಿಚ್ಚು ಇಲ್ಲಿ ತಲೆಯಲ್ಲಿ. ನೋಡ್ರಿ ಎಷ್ಟು ಚೆನ್ನಾಗಿದೆ. ನಮ್ಮ ಋಷಿ ಮುನಿಗಳು ಹೆಸರು ಎಷ್ಟು ಚೆನ್ನಾಗಿ ಇಡ್ತಾರೆ ಅಂತ. ಈಗ ನಾನು ತೋರಿಸಿರೋ ಈ ಒಂದು ಚಾರ್ಟ್ಗೆ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಮನಸ್ಸಿನಲ್ಲಿ ಕಿಚ್ಚು, ಅದರ ಪರಿಣಾಮ ಎಲ್ಲಿ? ದೇಹದ ಮೇಲೆ. ಹೇಗಾಯಿತು?
ಈ ಆ ರೀತಿ ಅದರಿಂದ ಈ ಕಾಮಕ್ರೋಧ ಲೋಭ ಮೊಹಮ್ಮದ್ ಮತ್ಸರ್ಗಳು 6 ಅಂತಾರೆ. ನಾವು ಭಗವದ್ಗೀತೆಯಲ್ಲಿ ಅದ್ರ ಬಗ್ಗೆ ಬೇಕಾದಷ್ಟು ಓದಿದ್ದೀವಿ. 6ನ್ನ 3ಕ್ಕೆ ತಂದಿಳಿಸ್ತಾರೆ. ನರಕಕ್ಕೆ 3 ಬಾಗಿಲು ಅಂತ. ಕಾಮಕ್ರೋಧ ಲೋಭ. ಬುದ್ಧ ಬಂದಿದ್ದೆ 1ಕ್ಕೆ ಇಳಿಸ್ತಾರೆ. ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ. ಬಟ್ ಈ 6 ಶತ್ರುಗಳು ಅಂತ ಏನು ತಿಳ್ಕೊಬೇಕಾಗಿಲ್ಲ. ಒಂದೊಂದಕ್ಕೂ 100 ಜನ ಮಕ್ಕಳಿರ್ತಾರೆ. ಅದು ಇಂಪಾರ್ಟೆಂಟ್. ಕೊನೆಗೆ ನಿಮ್ಗೆ ಅದನ್ನು ಹೇಳಿದ್ದೆ. ಸಮರ್ಥ ರಾಮದಾಸರು ಶಿವಾಜಿ ಬಂದಿದ್ದೆ ನನಗೆ ಬೇಡ ರಾಜ್ಯ ಅಂತ ಅಂದಾಗ ಸಮರ್ಥ ರಾಮದಾಸರು ಏನು ಹೇಳಿದ್ರು ಅಂತ ನಮಗೆ ಗೊತ್ತಿದೆ. ನೆನೆಸ್ಕೋಬೇಕು ಈ ಸಮಯದಲ್ಲಿ. ನಾನು ಇಷ್ಟೆಲ್ಲ ಯುದ್ಧ ಮಾಡಿ ಬೇಜಾರಾಗ್ಬಿಟ್ಟಿದೆ, ನನಗೆ ಬೇಸರ ಆಗಿಬಿಟ್ಟಿದೆ, ನನ್ನ ರಾಜ್ಯವನ್ನು ನಿಮಗೆ ಕೊಟ್ಬಿಡ್ತೀನಿ, ನಿಮ್ಮ ಬತ್ತಳಿಕೆಗೆ ಹಾಕ್ಬಿಡ್ತೇನೆ ಅಂತಾರೆ. ಆವಾಗ ಅವ್ರು ಹೇಳ್ತಾರೆ, ನೀನು ಒಂದು 4-5 ಯುದ್ಧ ಮಾಡಿದ್ಯಾ, 5-6 ಮಾಡಿದ್ಯಾ, 10 ಮಾಡಿದ್ಯಾ, ನಾವು ಹುಟ್ಟಿದಾಗಲಿಂದ 24 ಗಂಟೆ ಮಾಡ್ತಾ ಇರ್ತೀವಿ ಅಂತ. ಆಶ್ಚರ್ಯ ಆಗೋಯ್ತು ಅವನಿಗೆ. ಬರೀ ಲಂಗೋಟೆ ಕಟ್ಕೊಂಡಿರೋರು, ಮನೆ ಇಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಆಸ್ತಿ ಪಾಸ್ತಿ ಇಲ್ಲ, ಇವ್ರಿಗೆಂಥದಪ್ಪ ವೈರಿಗಳು ಅಂತ ಅವ್ರು ಹೇಳಿದ್ರಂತೆ. ಇದೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ್ಯ. ಸಾಧಕರು ಎಲ್ಲ ಇದು ವೈರಿಗಳಿದ್ದಂಗೆ. ಸಾಧಕರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಸಾಧಕರಿಗೆ ತುಂಬ ಮುಖ್ಯ. ಸೊ ನಮಗೆ ಇವಾಗ ಬೇಕಾಗಿರೋದು ಮಾಮೂಲಿ ಮನುಷ್ಯನಿಗೆ ಅವನಿಗೆ ಹೆಂಗೆ ತೊಂದರೆ ಆಗುತ್ತೆ, ಕಾಯಿಲೆಗಳು ಬೀಳುತ್ತೆ, ಮತ್ತು ಅದನ್ನು ಹೆಂಗೆ ವಾಸಿ ಮಾಡ್ಕೋಬೇಕು ಅನ್ನೋದನ್ನು ನಾವು ಡೀಲ್ ಮಾಡ್ತಾ ಇದ್ದೀವಿ. ಸೊ ಹೀಗೆ ಮತ್ತೆ ಇದು ಅವಿದ್ಯೆ ಅಂತಲೂ ಹೇಳ್ತೀವಿ. ಸೊ ನಮಗೆ ಇನ್ನು ನಾವು ನಮ್ಮ ವೇದಾಂತದಲ್ಲಿ ಏನು ಮಾಡ್ತಾರೆ ಅಂತಂದರೆ, ನಮ್ಗೆ ಆನಂದ ಬೇಕಾಗಿದೆ, ಆನಂದ ಹುಡುಕ್ತಾ ಇದ್ದಾರೆ, ಆನಂದಮಯ ಕೋಶ ಹೋಗ್ಬಿಡ್ತಾರೆ, ಆನಂದ ಸಿಗೋದಿಲ್ಲ. ಅದಕ್ಕೋಸ್ಕರನೇ ನಮ್ಮಲ್ಲಿ ಒಂದು ಎಕ್ಸಾಂಪಲ್ ಹೇಳಿದ್ದಾರೆ. ದೇವತೆಗಳಿಂದ ಹಿಡಿದು ಪ್ರಾಣಿಗಳವರೆಗೂ ಹುಟ್ಟಿದಾಗ್ಲಿಂದ ಸಾಯೋವರೆಗೂ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಯಾತಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ? ಸುಖಕ್ಕೋಸ್ಕರ ಪ್ರಯತ್ನ, ದುಃಖನ ದೂರ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ರಯತ್ನ. ಸುಖ ಪ್ರಾಪ್ತಿ ದುಃಖ ನಿವೃತ್ತಿ ಅಂತ ಹೇಳಿ ಅಲ್ಲೆಲ್ಲ ನಿಮ್ಗೆ ಹೇಳಿದ್ದೀನಿ. ಅಲ್ಲ ಸ್ವಾಮಿ, ಪ್ರಾಣಿಗಳು ಯಾಕೆ ಅಂತಂದರೆ, ಹಸಿರು ಹುಲ್ಲಿಟ್ಕೊಳ್ಳಿ ಓಡ್ಬರುತ್ತೆ, ಸುಖ ಬೇಕು. ಕೋಲಿಟ್ಕೊಳ್ಳಿ, ದುಃಖ ಬೇಡ, ಓಡೋಗುತ್ತೆ. ಹೇಳ್ಕೊಡ್ಬೇಕು, ಯಾವುದಾದ್ರು ಸ್ಕೂಲ್ನಲ್ಲಿ ಹೇಳ್ಕೊಡ್ತಾರ. ಆದ್ದರಿಂದ ನಮ್ಮಲ್ಲಿ ಇನ್ನೂ ಒಂದು ಮೆಟ್ಲು ಹಿಂದಕ್ಕೆ ಹೋಗ್ಬಿಡ್ತಾರೆ. ಆನಂದಮಯ ಕೋಶದಿಂದ ಕೆಳಕಿಳಿಯುತ್ತೆ. ಆನಂದಮಯ ಕೋಶ ಆದಮೇಲೆ ವಿಜ್ಞಾನಮಯ ಕೋಶ, ಬುದ್ಧಿ. ಇಲ್ಲೇ ಪ್ರಾಣಿಗಳಿಗದು ಆ ಬುದ್ಧಿ ಇಲ್ಲ, ಮನುಷ್ಯನಿಗಿದೆ. ನಾವು ಉಪಯೋಗಿಸ್ಕೊಳ್ದೇ ಇದ್ದರೆ ಪ್ರಾಣಿಗಳೇ. ಏನದು? ಹಾವು ಕಾಣ್ತೀವಿ, ಹೆದರ್ಕೊಳ್ಳೋಕೆ ಶುರು ಮಾಡ್ತೀವಿ, ಅಷ್ಟೇ. ಆವಾಗ ಅವರು ಹೇಳ್ತಾರೆ, ಟಾರ್ಚ್ ಹಾಕಿ ನೋಡು, ಹಗ್ಗ, ಮತ್ತು ಹೆದರ್ಕೋಬೇಕಾಗಿತ್ತ? ಹಾವು ಅಂದಿದ ತಕ್ಷಣ ನಮಗೆ ಭಯ, ನಡ್ಕ, ಸತ್ತೋಗ್ತೀನಿ, ಹೀಗೆಲ್ಲ ಆಗೋಕ್ಕೆ ಶುರುವಾಗುತ್ತಲ್ಲ. ನಮ್ಮಲ್ಲಿ ಆನಂದಮಯ ಕೋಶದಿಂದ ಎತ್ಕೊಂಡ್ಬರ್ತಾರೆ, ಇವರು ಮನೋಮಯ ಕೋಶದಿಂದ ಎತ್ಕೊಂಡ್ಬರ್ತಾರೆ. ಏನಾದರೂ ಇರಲಿ, ನಮಗೆ ಮೋಕ್ಷಕ್ಕೋಸ್ಕರ ಹೋಗ್ತೀವಿ. ಅದಾದ ಮೇಲೆ ಯಾವಾಗ ನಮ್ಮ ಮನಸ್ಸಿನಲ್ಲಿ ಏರ್ಪೇರಾಗುತ್ತೋ, ತಳಮಳ ಆಗುತ್ತೋ, ಅಲ್ಲಾಡೋದಾಗುತ್ತೋ, ವೈಬ್ರೇಷನ್ ಆಗುತ್ತೋ, ಮನಸ್ಸು ಚಂಚಲವಾಗುತ್ತೆ, ಡಿಪ್ರೆಷನ್ಗೆ ಹೋಗುತ್ತೆ, ನಿದ್ದೆ ಬರುವುದಿಲ್ಲ, ಹೊಟ್ಟೆ ಹಸ್ವಾಗೋದಿಲ್ಲ, ಇವೆಲ್ಲ ಇರಲಿ. ಅದೇನು ಮಾಡುತ್ತೆ? ಉಸಿರಾಟದ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದೆ. ಇದು ವಯಸ್ಸ ವರ್ಷ ನಮಗೆ ಗೊತ್ತು, ಜಗಳ ಆಡಿದಾಗ ಉಸಿರಾಟ ಜಾಸ್ತಿ ಆಗುತ್ತೆ ಹೇಳಿದ್ದೆ. ಈಗ ನೋಡ್ರಿ, ಇದೇ ಟೆಕ್ನಿಕ್ನ ಉಪಯೋಗಿಸ್ಕೊಂಡು ಟ್ರೀಟ್ಮೆಂಟ್ಗೂ ಉಪಯೋಗಿಸ್ತಾರೆ. ಹೇಗೆ? ಈಗ ಮನೋಮಯ ಕೋಶ ಕಾಮ್ ಡೌನ್ ಆಗಬೇಕು. ಅವಾಗ ಏನು ಮಾಡ್ತೀವಿ ನಾವು? ನಿಮ್ಗೆ ಇವಾಗ ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಪ್ರಾಣಮಯ ಕೋಶಕ್ಕೆ ನಾವು ಮುಖ್ಯವಾಗಿ ಮಾಡೋದೇನೋ, ಪಾತಂಜಲಿಗಳ ಪ್ರಕಾರ ಪ್ರಾಣಾಯಾಮ. ನಮ್ಮ ಭಗವದ್ಗೀತೆಯಲ್ಲೂ ಹೇಳಿದೆ. ನೀವು ಯಾವಾಗ ಪ್ರಾಣಾಯಾಮ ಅಂದರೆ ಅದರಲ್ಲಿ ಬೇಕಾದಷ್ಟು ಬರುತ್ತೆ, ಬೇರೆವೆಲ್ಲ ಅದರಲ್ಲಿ ಕ್ರಿಯೇಸ್ ಬರುತ್ತೆ, ಎಲ್ಲ ಬರುತ್ತೆ, ಬ್ರೀತಿಂಗ್ ಟೆಕ್ನಿಕ್ಸ್ ಬರುತ್ತೆ, ಪ್ರಾಣಾಯಾಮ ಬರುತ್ತೆ. ಇರಲಿ, ಆ ಪ್ರಾಣಾಯಾಮ ಕೋಶಕ್ಕೆ ನೀವು ಮಾಡಿದ ತಕ್ಷಣ ಉಸಿರಾಟ ನಿಧಾನ ಆಗಿದ ತಕ್ಷಣ ಉಸಿರಾಟ ನಿಧಾನವಾಗುತ್ತೆ. ಉಸಿರಾಟ ತುಂಬ ಸ್ಲೋ ಆ್ಯಂಡ್ ಸ್ಟಡಿ ಆಗುತ್ತೆ. ನೀವು ಉಸಿರು ತಗೊಳ್ಳೋದು ಬಿಡೋದು, ತಗೊಳ್ಳೋದು ಬಿಡೋದು, ಈ ಟೆಕ್ನಿಕ್ಸ್ ಎಲ್ಲ ನಾವು ಹೇಳ್ಕೊಡ್ತೀವಿ. ಯಾವಾಗ ಉಸಿರಾಟ ನಿಧಾನವಾಗುತ್ತೋ ಅದರ ಎಫೆಕ್ಟ್ನ ಅದರ ಒಳಗಡೆ ಇರೋ ಮನಸ್ಸಿನ ಮೇಲೆ ಪರಿಣಾಮ ತೋರಿಸುತ್ತೆ. ಮನಸ್ಸೇನಾಗುತ್ತೆ?
ಹೆಸಿಟೇಷನ್ ಇದ್ದಿದ್ದು, ಏರುಪೇರಿದ್ದಿದ್ದು, ವೇಗ ಇದ್ದಿದ್ದು, ಕಾನ್ಸಂಟ್ರೇಷನ್ ಫೋಕಸಿಂಗ್ ಇದ್ದಿದ್ದು ಡಿಫೋಕಸಿಂಗ್ ಆಗೋಕ್ಕೆ ಶುರುವಾಗುತ್ತೆ. ವೇಗ ಇದ್ದಿದ್ದು ನಿಧಾನವಾಗಿ ಮೂವ್ ಆಗೋಕ್ಕೆ ಶುರುವಾಗುತ್ತೆ. ಮನಸ್ಸಿನ ವೇಗ 86,000 ಮೈಲಿಗಳು ಪರ್ ಸೆಕೆಂಡ್. ಇನ್ನು ಯಾವುದು ನಾರ್ಮಲ್ ಆಗಿರೋ ಬೆಳಕಿನ ವೇಗ ಮನಸ್ಸಿಂದ ಅದಕ್ಕಿಂತ ಜೋರು. ಇನ್ನು ಕೋಪ ಬಂದಾಗ ಹೆಂಗಿರಬೇಕು, ಅದಕ್ಕೋಸ್ಕರನೇ ಈ ಮನಸ್ಸನ್ನು ಕಾಮ್ ಡೌನ್ ಮಾಡೋದಕ್ಕೆ ನಾವು ಪ್ರಾಣಾಯಾಮ ಉಪಯೋಗಿಸ್ತೀವಿ. ಯಾಕೆ ಪ್ರಾಣಾಯಾಮ ಅಂತ ಉಪಯೋಗಿಸೋದ್ರಿಂದ ಮನಸ್ಸಿನ ಮೇಲೆ ಪರಿಣಾಮ ಆಗುತ್ತೆ. ಮನಸ್ಸು ಏರುಪೇರಾದರೆ ಪ್ರಾಣದ ಮೇಲೆ ಎಫೆಕ್ಟ್ ಆಗುತ್ತೆ. ಮತ್ತು ಇದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತಾರೆ ಅವರು ಯೋಗದಲ್ಲಿ. ಈಗ ಹಸು ಒಂದು ಕರು ಹಾಕುತ್ತೆ. ಅವಾಗ ಅವ್ರು ಏನು ಮಾಡ್ತಾರೆ ಗೊತ್ತಾ, ಅವನು ಯಜಮಾನ ಕರುನ ಎತ್ಕೊಂಡು ಮುಂದೆ ಹೋಗ್ತಾ ಇರ್ತಾನೆ. ಕರು ಎಲ್ಲಿ ಹೋಗುತ್ತೋ ಹಸು ಹಿಂದೆ ಬರುತ್ತೆ. ಹೆಂಗಿದೆ ನೋಡ್ರಿ, ಅವನು ಹಸು ಇಟ್ಕೊಳ್ಳಲ್ಲ, ಕರು ಇಟ್ಕೊಂಡು ಹೋಗ್ತಾನೆ. ಯಾಕೆ ಗೊತ್ತಾ, ಕರು ಎಲ್ಲಿದ್ದರೆ ಹಸು ಅಲ್ಲಿರಬೇಕು. ಅದೇ ರೀತಿ ಮನಸ್ಸನ್ನು ನಾವು ಟ್ಯಾಕಲ್ ಮಾಡೋದು ಕಷ್ಟ. ನಾನೇ ಹೇಳ್ತೀನಿ, ಮನಸ್ಸು ನಿಲ್ಸ್ಕೊಂಡ್ಬಿಟ್ರಪ್ಪ, ಕೋಪ ಮಾಡ್ಕೊಬೇಡ್ರಪ್ಪ, ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ರಪ್ಪ, ಮಧ್ಯರಾತ್ರಿ ಚೆನ್ನಾಗಿ ನಿದ್ದೆ ಮಾಡ್ರಪ್ಪ, ಮಾಡಿಬಿಡಿ ನೋಡ. ಮಾಡೋಕ್ಕಾಗಲ್ಲ. ಮತ್ತು ಏನು ಮಾಡಬೇಕು, ಅದಕ್ಕಿಂತ ಸ್ಥೂಲವಾಗಿರೋದಕ್ಕೆ ಬರಬೇಕು. ನಮ್ಗೆ ಅದು ಈಸಿ. ಯಾವುದು ಉಸಿರಾಟ ಆಡಿ ಅಂತೀನಿ, ನಿಧಾನವಾಗಿ ತಗೊಳ್ಳಿ, ನಿಧಾನವಾಗಿ ಬಿಡಿ ಅಂತ ಹೇಳ್ತೀನಿ. ಆವಾಗ ಏನು ಮಾಡ್ತೀರಿ ನೀವು, ಉಸಿರಾಟ ನಿಧಾನವಾಗಿ ಮಾಡಿದಷ್ಟು ನಿಮ್ಮ ಮನಸ್ಸು ನಿಧಾನ ಆಗುತ್ತೆ, ತುಂಬ ನಿಧಾನ ಆಗುತ್ತೆ. ಹೀಗೆ ಎಷ್ಟು ಚೆನ್ನಾಗಿದೆ ನೋಡ್ರಿ. ಯಾವಾಗ ನಮಗೆ ಪ್ರಾಣಗಳಲ್ಲಿ ಎಫೆಕ್ಟ್ ಆಗುತ್ತಲ್ಲ, ಪ್ರಾಣ ಅಂದರೆ ನಮ್ಮ ದೇಹದಲ್ಲಿ 72,000 ನಾಡಿಗಳಿದೆ. ಇದನ್ನು ಶಂಕರಾಚಾರ್ಯರು ಕೂಡ ಬರೆದಿದ್ದಾರೆ ಭಗವದ್ಗೀತೆಯಲ್ಲಿ. ಯಾವಾಗ ನಾಡಿಗಳಲ್ಲಿ ಈ ಪ್ರಾಣ ಫ್ಲೋ ಇರುತ್ತೆ, ನಾಡಿಗಳು ತುಂಬ ಸೂಕ್ಷ್ಮ ಆಗಿರುತ್ತೆ, ನಮ್ಮ ಕಣ್ಣು ಕಾಣೋದಿಲ್ಲ. ಹೇಳಬೇಕು ಅಂತಂತಂದರೆ ಇವರು ಈ ಆರ್ಯ ಸಮಾಜದವರು ದಯಾನಂದ ಸರಸ್ವತಿ ಒಂದು ಶವನ್ ತಗೊಂಡು ಇವರೆಲ್ಲ ನಾಡಿಗಳಂತ ಏನೋ ಹೇಳ್ತಾರೆ, ನೋಡಿಬಿಡ್ಬೇಕು ಅಂತ ಹೇಳಿದ್ದೆ. ಆ ಸತ್ತೋಗಿರೋ ಶವನ್ ತಗೊಂಡೆಲ್ಲ ಕುಯ್ದು ನೋಡಿದ್ರು, ನಾಡಿಗಳು ಕಾಣಿಸೋದಿಲ್ಲ. ಅದು ಸುಷುಮ್ನಾ ನಾಡಿ ಇರೋದ್ರಲ್ಲಿ ನಮ್ಮ ನಾಡಿಗಳಲ್ಲಿ ತುಂಬ ದೊಡ್ಡದು, ಅದೇ ಕಾಣೋದಿಲ್ಲ ಅಂದರೆ ಬೇರೆ ನಾಡಿಗಳು ಕಾಣುತ್ತಾ. ಆಮೇಲೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿರೋದು ಏನು ಅಂದರೆ, ಈ ಕೈಗಳಲ್ಲಿ ಈ ಈ ಬ್ಲಡ್ ವೆಸಲ್ಸ್ ಇರುತ್ತೆ, ಇಲ್ಲಿ ಕಾಣಿಸುತ್ತೆ ಕೆಲವರಿಗೆ, ನೋಡ್ರಿ ಇಲ್ಲೇ ಕಾಣುತ್ತೆ. ಇವುಗಳನ್ನ ನಾಡಿ ಅಂತ ಅನ್ಕೊತಾರೆ. ಅಲ್ಲ, ಇವು ಬ್ಲಡ್ ವೆಸಲ್ಸು, ಇಲ್ಲಿ ರಕ್ತ ಹರಿಯುತ್ತೆ. ನಾಡೀಸು ತುಂಬ ಸೂಕ್ಷ್ಮವಾಗಿರುತ್ತೆ, ಕಣ್ಣು ಕಾಣಿಸೋದಿಲ್ಲ. ಆದ್ದರಿಂದ ಅದು ದಿವ್ಯ ದೃಷ್ಟಿಯಿಂದ ನೋಡಬೇಕು, 3ನೇ ಕಣ್ಣಿಂದ ನೋಡುತ್ತೆ. ನಮ್ಮ ಋಷಿಮುನಿಗಳು 3ನೇ ಕಣ್ಣಿಂದ ನೋಡಿ ತಿಳ್ಕೊಂಡಿರೋದವರು. ಹಾಗೆ ಯಾವಾಗ ನಮ್ಮ ನಾಡಿಗಳು ಹೆಚ್ಚು ಕಡಿಮೆ ಆಗುತ್ತೋ ಆಗ ಹೊಟ್ಟೆನಲ್ಲಿ ಏರುಪೇರಾಗುತ್ತೆ. ಹೊಟ್ಟೆನಲ್ಲಿ ಏನಾಗುತ್ತೆ, ಇಂಡೈಜೆಷನ್ನು, ಓವರ್ ಡೈಜೆಷನ್ನು, ರಾಂಗ್ ಡೈಜೆಷನ್ನು, ಅಂಡರ್ ಡೈಜೆಷನ್ ಎಲ್ಲ ಆಗುತ್ತೆ. ಈಗ ನೀವು ಜಗಳ ಆಡ್ಕೊಂಡು ಬನ್ನಿ, ಆಡಿರೋದಲ್ಲಿ ಜಗಳ ಮನಸ್ಸು. ನಾವು ಜಗಳ ಆಡಿರೋದು ಮನಸ್ಸಿನಲ್ಲಿ, ಕೋಪ ಇರೋದು ಮನಸ್ಸಿನಲ್ಲಿ, ಕಾಮ ಕ್ರೋಧ ಲೋಭ ಮೋಹ ಇರೋದು ಮನಸ್ಸಿನಲ್ಲಿ. ಆ ಸಮಯದಲ್ಲಿ ನಮ್ಗೆ ಇಷ್ಟವಾಗಿರೋ ಸ್ವೀಟ್ ಕೊಟ್ಟರು ಯಾಕೆ ತಿನ್ನಲ್ಲ ನೋಡ್ರಿ, ಅಲ್ಲಿ ಡೈಜೆಷನ್ ಸರಿಯಾಗಿ ಆಗೋದಿಲ್ಲ, ಅಲ್ಲಿ ಜ್ಯೂಸಸ್ ಪ್ರೊಡ್ಯೂಸ್ ಆಗೋದಿಲ್ಲ. ಹಾಗೆ ಯಾವಾಗ ನಮ್ಮ ಈ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಏರುಪೇರಾಗುತ್ತೋ, ಇದನ್ನೇ ನಾವು ಆ ಶ್ಲೋಕದಲ್ಲಿ ಓದಿದ್ದು. ನೀವು ಆಯುರ್ವೇದ ಡಾಕ್ಟರ್ ಹತ್ರ ಹೋದರೆ ಫಸ್ಟ್ ಎತ್ಕೊಂತಾನೆ ಅವ್ರು ಕೇಳೋದು ಏನು ಗೊತ್ತಾ, ನಿಮಗೆ ಚೆನ್ನಾಗಿ ಹೊಟ್ಟೆ ಹಸ್ವಾಗುತ್ತಾ, ಬೆಳಿಗ್ಗೆ ಎದ್ದಿದ ತಕ್ಷಣ ಚೆನ್ನಾಗಿ ಕಕ್ಕಸ್ಸಾಗುತ್ತಾ, ಮತ್ತು ನಿದ್ದೆ ಚೆನ್ನಾಗಿ ಬರುತ್ತಾ, ಈ 3 ಕೇಳ್ತಾರೆ. ಅದನ್ನೇ ಆ ಮಂತ್ರದಲ್ಲಿ ಕೊಟ್ಟಿರೋದು. ವಾತ ಪಿತ್ತ ಕಫ ಅಂತ ನಾಡಿ ನೋಡಿ ಹೇಳ್ತಾರೆ. ಎಲ್ಲ ಕಾಯಿಲೆಗಳು ಆ 3ರಲ್ಲಿರುತ್ತಂತೆ. ಅವರು ನಾಡಿ ನೋಡಿಬಿಟ್ಟು ಅದನ್ನು ಹೇಳ್ತಾರೆ. ನಾವು ಡಾಕ್ಟ್ರುಗಳು ಬೇರೆ ಹೇಳ್ತೀವಿ. ನಾವು
ಇಂದ್ರಿಯಗಳು ಮತ್ತು ಮನಸ್ಸು ಯಾವಾಗಲೂ ಪ್ರಸನ್ನವಾಗಿರಬೇಕಂತೆ, ಪ್ರಶಾಂತವಾಗಿರಬೇಕು, ಶಾಂತವಾಗಿರಬೇಕು. ಅದು ನಗನಗ್ತಾ ಇರಬೇಕು, ಯಾವಾಗಲೂ ಸಂತೋಷದಿಂದ ಇರಬೇಕು, ದುಃಖದಿಂದ ಇರಬಾರದು ಅಂತ. ಯಾಕೆ? ಇದ್ದರೆ ಅದರ ಎಫೆಕ್ಟ್ ಇಷ್ಟದರ ಮೇಲೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಅದಕ್ಕೆ ಅದಕ್ಕೆ ಸ್ಯಾನ್ಸ್ಕ್ರಿಟ್ನಲ್ಲಿ ಹೇಳಿದೇನು, ಡೈಜೆಸ್ಟಿವ್ ಮೈಂಡ್ ಅಜಿಟೇಟೆಡ್ ಮೈಂಡ್ ಆಗುತ್ತೆ ಯಾವಾಗ ನಾವು ಡ್ಯೂರಿಂಗ್ ಪ್ರಪಂಚದ ಜೊತೆಯಲ್ಲಿ, ಜನಗಳ ಜೊತೆಯಲ್ಲಿ ಬೆರೆತಾಗ, ಮಾಡಿದಾಗ, ಕಾಮಕ್ರೋಧಗಳು ಜಾಸ್ತಿ ಆದಾಗ ನಮ್ಮ ಮನಸ್ಸು ಫ್ಲಕ್ಚುಯೇಷನ್ಸ್ ಆಗುತ್ತೆ, ವೈಲೆಂಟ್ ಆಗುತ್ತೆ. ಆವಾಗ ಏನಾಗುತ್ತೆ, ಫ್ಲೋ ಆಫ್ ಪ್ರಾಣ, ರಿದ್ದಿಮು ಮತ್ತು ಅದರ ಹಾರ್ಮೋನಿ ಏರುಪೇರಾಗುತ್ತೆ. ಎಲ್ಲಿ? ನಾಡಿಸ್ನಲ್ಲಿ. ಮತ್ತು ನಾಡಿಸ್ನಲ್ಲಿ ಆ ಥರ ಆಗಿದ ತಕ್ಷಣ ಸ್ಯಾನ್ಸ್ಕ್ರಿಟ್ನಲ್ಲಿ ರಾಂಗ್ ಡೈಜೆಷನ್, ನಾನ್ ಡೈಜೆಷನ್, ಓವರ್ ಡೈಜೆಷನ್ಗೆ ಕುಜೀರ್ಣತ್ವಂ, ಅಜೀರ್ಣ ಅಂತ ಹೇಳ್ತೀವಿ, ನಮಗೆಲ್ಲ ಗೊತ್ತಿದೆ ಅಲ್ವಾ, ನನಗೆ ಅಜೀರ್ಣ ಆಗಿದೆ ಅಂತ. ಅತಿಜೀರ್ಣತ್ವಂ, ಇವೆಲ್ಲ ಸಂಸ್ಕೃತ್ ವರ್ಡ್ಗಳು, ಅವುಗಳೆಲ್ಲ ಇದೆ. ಆವಾಗ ನಾವು ಕಾಯಿಲೆಗಳು ಬರೋಕ್ಕೆ ಶುರುವಾಗುತ್ತೆ. ನಾನು ಹೇಳಿದ್ನಲ್ಲ, ಸೈಕೋಸೊಮ್ಯಾಟಿಕ್ ಕಾಯಿಲೆಗಳು ಇವೆಲ್ಲ ಶುರುವಾಗುತ್ತೆ. ಇದ್ರ ಜೊತೆಗೆ ನಾವೇನು ಮಾಡ್ತೀವಿ, ಹೆರಿಡಿಟ್ರಿಯಿಂದ ಕೆಲವು ಬರುತ್ತೆ ಅಂತ ಹೇಳ್ತೀವಿ. ಈಗ ನಿಜ, ಕೆಲವು ಈ ಸಕ್ಕರೆ ಕಾಯಿಲೆ, ಬ್ಲಡ್ ಪ್ರೆಷರು ಇವೆಲ್ಲ ಹೆರಿಡಿಟ್ರಿಯಿಂದ ಬಂದರೂ ಅವುಗಳನ್ನ ನಾವು ಬರೀ ಯೋಗದಿಂದ ಕಂಟ್ರೋಲ್ ಮಾಡ್ಕೋಬೋದು. ಆದರೆ ಹೇಗೆ ಮಾಡ್ಕೋಬೇಕು? ಇದು ಸ್ವಯಂಕೃತ ಅಪರಾಧವನ್ನು ಕಡಿಮೆ ಮಾಡೋದ್ರಿಂದ ಮಾಡ್ಕೋಬೋದು. ಹಾಗೆ ಆದ್ದರಿಂದ ನಮಗೆ ಕಾಯಿಲೆಗಳು ಹೇಗೆ ಬರುತ್ತೆ ಅಂತ ಇವತ್ತು ಕ್ಲೀನಾಗಿ ನೋಡಿದ್ವಿ. ನಾಳೆ ಇದಕ್ಕೆ ಟ್ರೀಟ್ಮೆಂಟ್ ಏನು ಅನ್ನೋದು ನೋಡಬೇಕಾಗಿದೆ. ನಾನಿಲ್ಲಿ ನಿಲ್ಲಿಸ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದರೂ ಪ್ರಶ್ನೆಗಳಿದ್ದರೆ ಕೇಳಿ. ಇವತ್ತು